ನಮಸ್ಕಾರ ವೀಕ್ಷಕರೇ, ಬ್ರಹ್ಮಜ್ಞಾನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಪವಿತ್ರ. ನಮ್ಮೊಂದಿಗೆ ಶಂಕರ್ ಪ್ರಸಾದ್ ಗುರುಜಿಯವರಿದ್ದಾರೆ. ಇಂದಿನ ಕಾರ್ಯಕ್ರಮದ ಮೂಲಕ ನಾವು ಕೂಡ ಮದುವೆ ಭಾಗ್ಯದ ಬಗ್ಗೆ ಅಥವಾ ಕಂಕಣ ಭಾಗ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀವಿ. ಇನ್ನು ತಂದೆ ತಾಯಿಯರಿಗೆ ತಮ್ಮ ಮನೆಯ ಮಕ್ಕಳಿಗೆ ಯಾವಾಗ ಮದುವೆ, ಅದರಲ್ಲೂ ಹೆಣ್ಣು ಮಕ್ಕಳಿದ್ದಾಗ ನಮ್ಮ ಮಗಳಿಗೆ ವಯಸ್ಸಾಯಿತು, ಸಾಕಷ್ಟು ಗಂಡುಗಳು ಬರ್ತಾ ಇದ್ದಾರೆ, ಆದರೂ ಯಾವುದೂ ಸರಿ ಹೋಗ್ತಾ ಇಲ್ಲ ಅನ್ನುವಂತಹ ಒಂದು ಕುತೂಹಲ ಕಾಡ್ತಾ ಇರುತ್ತೆ. ಸೊ ಹಾಗಿದ್ದಲ್ಲಿ ಈ ಮದುವೆ ಬಗ್ಗೆ ಸಾಕಷ್ಟು ಒಂದು ಪ್ರಶ್ನೆಗಳು ತಮ್ಮನ್ನು ಕೂಡ ಕಾಡ್ತಾ ಇರುತ್ತೆ. ಮದುವೆ ಅಂತ ಬಂದಾಗ ಯಾವ ರೀತಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಯಾವ ರೀತಿಯಾದಂಥ ಗಂಡನ ಹುಡುಕಬೇಕು, ಇನ್ನು ಜನ್ಮ ಜಾತಕ ಅದು ಮ್ಯಾಚ್ ಆಗೋದು, ಕುಂಡಲಿ ಮ್ಯಾಚ್ ಆಗೋದು ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ಎಲ್ಲ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ. ಶ್ರೀ ಗುರುವಾಯ ರಾಘವೇಂದ್ರಾಯ ಪೂಜಾ ಸ್ತರಮನಮಾಯ ಶ್ರೀ ಚಲಕಂದರಿ ಲಂಕರಿ ಗೌರಿ ಓಂ ಶಂಕರಿ. ಇನ್ನು ಗುರುಜಿ, ಮದುವೆ ಅಂತ ಹೇಳಿದ ತಕ್ಷಣ ಒಂದು ಬಹಳ ದೊಡ್ಡ ಸಾಹಸ ಅಂತಾನೆ ಹೇಳ್ಬೋದು. ಇತ್ತೀಚೆಗಿನ ಒಂದು ಕಾಲದಲ್ಲಿ ನೋಡೋಕೆ ಹೋದಾಗ, ಹಿಂದೆ ಕಾಲದಲ್ಲಿ ನೋಡಿದಾಗ ಎಲ್ಲೊಂದು ಕಡೆ ತಂದೆ ತಾಯಿ ಯಾರನ್ನ ಹೇಳ್ತಾರೆ ಅವರನ್ನು ಮಾತ್ರ ಮದುವೆ ಆಗುವಂತಹ ಒಂದು ಅಭ್ಯಾಸಗಳನ್ನು ಹೆಣ್ಮಕ್ಳು ಇಟ್ಕೊಂಡಿದ್ರು ಅಥವಾ ಗಂಡು ಮಕ್ಕಳು ಕೂಡ ಮಾಡ್ತಾ ಇದ್ರು. ಇನ್ನು ಈಗ ಮದುವೆ ಅಂತ ಬಂದಾಗ ಒಂದು ಹರಸಾಹಸ ಅಂತಾನೆ ಹೇಳ್ಬೋದು. ಮದುವೆ ಅಂತ ಒಂದು ಪ್ರಶ್ನೆ ಹುಟ್ಟಿದಾಗ ಹಲವಾರು ರೀತಿಯಾದಂತಹ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇರುತ್ತೆ. ಇನ್ನು ಯಾವ ರೀತಿಯಾದಂತಹ ಗಂಡು ಬೇಕು, ಇನ್ನು ಆ ಒಂದು ಜಾತಕ ಯಾವ ರೀತಿ ಮ್ಯಾಚ್ ಆಗಬೇಕು, ಇನ್ನು ಕುಂಡಲಿ ಸರಿಯಾಗಿ ಮ್ಯಾಚ್ ಆಗ್ತಾ ಇದೆಯಾ, ಇನ್ನು ಲವ್ ಮ್ಯಾರೇಜ್ ಅಂತ ಹೇಳ್ತೀವಿ, ಪ್ರೀತಿಸಿ ಮದುವೆ ಆಗೋದಾಗಿರಬಹುದು, ಆವಾಗ ಜಾತಕವನ್ನು ನೋಡಲೇಬೇಕಾ, ಹೀಗೆ ಹಲವಾರು ಪ್ರಶ್ನೆಗಳು. ಮೊದಲಿಗೆ ಮದುವೆಯ ವಿಚಾರ ಅಂತ ಬಂದಾಗ ಏನನ್ನು ನೋಡಬೇಕಾಗತ್ತೆ ಗುರುಜಿ? ಖಂಡಿತವಾಗಿ ಜಾತಕವನ್ನು ಪ್ರಷ್ಟವಾದ ಮುಖ್ಯವಾದ ಬಾಲ್ಯ ವಯಸ್ಸಿನಿಂದ ಪ್ರಾಯಕ್ಕೆ ಬಂದ ನಂತರ ಹೆಣ್ಣು ಮಗು ಆಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಜಾತಕದಲ್ಲಿರ್ತಕ್ಕಂಥ ಒಂದು ಕುಂಡಲಿ ಅಂತ ಹೇಳ್ತೀವಿ, ಒಂದು ಜಾತಕ ಅಂತ ಹೇಳ್ತೀವಿ. ಆ ಪ್ರಕಾರದಲ್ಲಿ ಇವತ್ತು ಪ್ರತಿಯೊಂದು ಮಕ್ಕಳಿಗೆ ಕೇಳ್ತಕ್ಕಂಥ 17, 22, 18ವರೆಗೆ ಸುಮ್ಮನೆ ಇರ್ತಾರೆ. 18 ವರ್ಷ ಮೀರಿದ ತಕ್ಷಣವೇ ತಾಯಿಗೆ ಒಂದು ಆಲೋಚನೆ, ತಂದೆಗೊಂದು ಆಲೋಚನೆ, ಮತ್ತು ಮಗ ಚೆನ್ನಾಗಿ ಓದ್ತಾ ಇದ್ದಾನ, ಉದ್ಯೋಗ ಮಾಡ್ತಾ ಇದ್ದಾನ, ಮತ್ತು ಮಗಳು ಓದ್ತಾ ಇದ್ದಾಳ, ಮತ್ತು ಆ ಮಗಳು ಸತಿ ಉದ್ಯೋಗ ಮಾಡ್ತಾ ಇದ್ದಾಳ. ಪ್ರತಿಯೊಂದು ಮಕ್ಕಳಿಗೆ ಈ ಕಂಕಣ ಬಲ ಅನ್ನೋದು ಪ್ರತಿಯೊಂದು ಅದೃಷ್ಟ, ಒಂದು ಯೋಗ ಅಂತ ಹೇಳ್ತೀವಿ ನಾವು. ಒಂದು ಕಂಕಣ ಬಲ ಆಗಬೇಕಂದ್ರೆ ಒಂದು ಅದೃಷ್ಟ ಬೇಕು, ಒಂದು ಯೋಗ ಬೇಕು. ಹೇಳಿದಷ್ಟು ಸುಲಭವಾಗಿ ಮದುವೆ ಆಗಲ್ಲ. ಹೇಳಿದ ಪ್ರಕಾರದಲ್ಲಿ ಇಮಿಡಿಯೇಟ್ಲಿ ನಡೆಯೋದಿಲ್ಲ. ಒಬ್ಬರು ಸಾವಿರಾರು ಕೋಟಿಗಿರ್ತಾನೆ, ಒಬ್ಬರು ತಿನ್ನಕ್ಕೆ ಪ್ರಸಾದ ಇರೋದಿಲ್ಲ, ಆದರೆ ಒಬ್ಬರು ಮೀಡಿಯಮ್ ಫ್ಯಾಮ್ಲಿ ಇರುತ್ತೆ, ಕೆಲವು ಐಫೈ ಜನ ಇರ್ತಾರೆ. ಆದರೆ ಅವ್ರು ತಕ್ಕಂಥ ಒಂದು ಕನ್ಯೆ ಸಿಗಬೇಕು, ಅವ್ರು ತಕ್ಕಂಥ ಒಂದು ಕಲ್ಯಾಣ ಆಗಬೇಕಂದ್ರೆ ಒಂದು ಯೋಗ ಬೇಕಂತ ಹೇಳ್ತೀವಿ ನಾವು. ಯಾಕಂದರೆ ಒಂದು ಭೂಮಿ ಋಣ, ಅನ್ನದ ಋಣ, ಒಂದು ಸ್ತ್ರೀ ಋಣ ಅಂತ ಹೇಳ್ತೀವಿ ನಾವು. ಈ 3 ಋಣ ಸಿಗಬೇಕಂದ್ರೆ ಹೆಣ್ಣು, ಮಣ್ಣು, ಹೊನ್ನು, ಈ 3 ಋಣ ಸಿಗಬೇಕಂದ್ರೆ ಒಂದು ಅದೃಷ್ಟದ ಬಲ ಇರಬೇಕು, ಅದೃಷ್ಟದ ಒಂದು ಯೋಗ ಇರಬೇಕು, ಒಂದು ಗುರುಬಲ ಇರಬೇಕನ್ನೋದು ಒಂದು ಮಾರ್ಗದರ್ಶನ ಇರುತ್ತೆ. ಆದರೆ ಜಾತಕ ಎಷ್ಟೋ ಸಾವಿರಾರು ಜನಗಳು, ಲಕ್ಷಾಂತರ ಜನಗಳು ಒಂದು ಜಾತಕವನ್ನು ಕಳಿಸ್ತಾ ಇರ್ತಾರೆ. ಅವಾಗವಾಗ ಡೇಟ್ ಆಫ್ ಬರ್ತ್, ಟೈಮಿಂಗ್, ಜಾತಕದ ಫಲಿತಾಂಶ ಹೇಗಿದೆ, ಜಾತಕದಲ್ಲಿ ವರ್ತಮಾನ ಹೇಗಿದೆ, ಜಾತಕದಲ್ಲಿ ಏನೇನು ಸಮಸ್ಯೆಯಿಂದ ಯಾವ ಸಮಯದಲ್ಲಿ ಮದುವೆ ಆಗಬೇಕು, ಈ ಥರದಲ್ಲಿ ಒಂದು ಪ್ರಶ್ನೆಯನ್ನು ಪ್ರತಿಯೊಬ್ಬರಿಗೆ ಒಂದು ಕಾಡ್ತಾ ಇರುತ್ತೆ. ಯಾಕಂದರೆ ಇವತ್ತು ಜಾತಕ ನೋಡಿದ ತಕ್ಷಣವೇ ಅವರಿಗೊಂದು ಏಕನಾಡಿ ಇರ್ತಾರೆ, ಮಧ್ಯನಾಡಿ, ಅಂತ್ಯನಾಡಿ, ಮತ್ತು ನಾಡಿ ಪ್ರಕಾರದಲ್ಲಿ ಸತಿ ನೋಡಿಕೊಂಡು ಜಾತಕವನ್ನು ನೋಡ್ತಿರ್ತಾರೆ. ಕೆಲವರು ಕುಂಡಲಿ ನೋಡಿದಾಗ ಅವರಿಗೆ ಮನೆ ದೇವರು ನೋಡಿ, ಕೆಲವು ಜಾತಕ ನೋಡಿದಾಗ ಏನು ಹೇಳ್ತಾರೆ ಅಂದ್ರೆ ಅವ್ರ ದೇವರಿಗೆ ನಮ್ಮ ದೇವರಿಗೆ ಆಗುತ್ತೆ ಇಲ್ಲಪ್ಪ ಅಂತ ಕೆಲವು ಜನ ಪ್ರಶ್ನೆ ಕೇಳ್ತಾ ಇರ್ತಾರೆ. ಕೆಲವು ಅವ್ರ ದೇವರಿಗೆ ನಮ್ಮ ದೇವರಿಗೆ ಹೂ ಕೊಡುತ್ತಾ ಇಲ್ಲಪ್ಪ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಒಂದು ಮದುವೆ ಆಗತಕ್ಕಂಥ ಒಂದು ಕಾಲಮಾನದಲ್ಲಿ ಇವತ್ತಿನಲ್ಲ, ಹಿಂದಿನ ಕಾಲದಿಂದನೇ ಒಂದು ಜಾತಕ, ಒಂದು ಮದುವೆ, ಒಂದು ಗುರು, ಒಂದು ಮಾರ್ಗದರ್ಶನ ಅಂತ ಇದ್ದೇ ಇದೆ. ಆದ್ರೂ ಕೆಲವು ಜನ ತಿಳ್ಕೊಳ್ಳೋದೇ ಒಂದು, ಮಾಡೋದೇ ಒಂದು. ಇವತ್ತು ಮಗ ಒಂದು ಆಲೋಚನೆ ಮಾಡಿದರೆ ತಂದೆ ತಾಯಿ ಇನ್ನೊಂದು ಆಲೋಚನೆ ಮಾಡಿರ್ತಾರೆ. ಮಗನದಲ್ಲಿರ್ತಕ್ಕಂಥ ಮೇಂಡೆ ಬೇರೆ, ತಾಯಿ ತಂದೆಯಲ್ಲಿರ್ತಕ್ಕಂಥ ಮನಸ್ಸಲ್ಲಿ ಇರ್ತಕ್ಕಂಥ ಭಾವನೆಯೇ ಬೇರೆ. ಆ ಥರದಲ್ಲಿ ಒಂದು ವಿದ್ಯಾಭ್ಯಾಸದಲ್ಲಿ, ಮದುವೆ ಅಭ್ಯಾಸದಲ್ಲಿ ಕರೆಕ್ಟವಾಗಿ ನೋಡ್ಕೋಬೇಕು. ಮದುವೆಗೆ ಸಂಬಂಧಪಟ್ಟು ತಿಳ್ಕೊಬೇಕಾದ್ರೆ ಒಂದು ಜಾತಕ ಮುಖ್ಯ ಇರುತ್ತೆ. ಆ ಜಾತಕದಲ್ಲಿ ಕರೆಕ್ಟವಾಗಿ ನಾವು ಕುಂಡಲಿ ನೋಡಿಕೊಂಡಾಗ ಅವನಿಗೆ ಎಲ್ಲಿ ಯಾವ ಸ್ಥಾನಮಾನದಲ್ಲಿ ಗುರು ಇದ್ದಾನೆ, ಯಾವ ಸ್ಥಾನಮಾನದಲ್ಲಿ ಅವನಿಗೆ ಒಂದು ಒಳ್ಳೆಯ ಯೋಗ ಇದೆ, ಆ ಯೋಗದ ಪ್ರಕಾರದಲ್ಲಿ ಅವನಿಗೆ ಕಂಕಣ ಭಾಗ್ಯ ಯಾವಾಗ ಕೂಡುತ್ತೆ. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಒಂದು ಕಂಕಣ ಭಾಗ್ಯ ಕೂಡಬೇಕು, ಒಂದು ಕಡೆ ಹುಡುಗ ಹುಡುಗಿ ನೋಡ್ಬೇಕಂದ್ರೆ 100 ದಿನ ಓಡಾಡ್ತಿದ್ರಂತ, ವರ್ಷಗಟ್ಟಲೆ ಓಡಾಡ್ತಿದ್ರಂತ. ಇವಾಗ ಯಾಕೆ ಮದುವೆ ಆಗುತ್ತಂತ ಕನಸಿನಾಗಿರಲ್ಲ, ಮನಸ್ಸಿನಾಗಿರೋದಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಮ್ಯಾರೇಜ್ ಅಂತಾರೆ ನೋಡಿ, ಆ ಥರದಲ್ಲಿ ಕಾಲಮಾನ ವರ್ತಮಾನ ಬಂದುಬಿಟ್ಟಿದೆ. ಅದರಿಂದ ಜಾತಕವನ್ನು ಕರೆಕ್ಟವಾಗಿ ತಿಳ್ಕೊಂಡು
ಜಾತಕ ಫಲಿತಾಂಶ ಕೈ ಆಗಿದೆ, ಕಂಕಣ ಬಲದಲ್ಲಿ ಯಾವ ಥರ ಗುರುಬಲ ಇರಬೇಕು, ಆ ಗುರುಬಲದಿಂದ ಏನು ನಮಗೆ ಫಲ ಸಿಗುತ್ತಾ, ಆ ಫಲದಿಂದ ನಮ್ಮ ಜೀವನ ಸಪ್ತಪದಿ ಹೆಂಗೆ ನಾವು ತುಳಿಬೇಕು ಕಾರ್ಯ ಕಲ್ಯಾಣದಲ್ಲಿ, ಫಸ್ಟು ಜಾತಕವನ್ನು ತಿಳ್ಕೊಳ್ಳೋಕ್ಕೊಂದು ಒಳ್ಳೆಯ ಅವಕಾಶ ಇರಬೇಕಂತ ಹೇಳ್ಬೋದು. ಇನ್ನು ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿಲ್ಲ ಅನ್ನುವಂತಹ ಚಿಂತೆ ನಿಮಗೆ ಕಾಡ್ತಾ ಇದ್ದಲ್ಲಿ, ಅಂದರೆ ಖಂಡಿತ ತಂದೆ ತಾಯಿಗೆ ಕಾಡ್ತಾ ಇರುತ್ತೆ, ಹಾಗಿದ್ದಲ್ಲಿ ಏನು ಮಾಡಬೇಕು ಅಂತ ಗುರುಜಿ ಕೂಡ ನಿಮಗೆ ಸಾಕಷ್ಟು ಪರಿಹಾರಗಳನ್ನು ತಿಳಿಸಿದ್ದಾರೆ. ಮಾಂಗಲ್ಯ ಧಾರಣೆ ಯಂತ್ರ ಅನ್ನೋದು ಬಹಳ ಉತ್ತಮವಾದದ್ದು. ಹೆಣ್ಣು ಮಕ್ಕಳಿಗೆ ಮದುವೆ ಲೇಟ್ ಆಗ್ತಾ ಇದ್ದಲ್ಲಿ, ತಡೆ ಆಗ್ತಾ ಇದ್ದಲ್ಲಿ, ಯಾವುದೇ ರೀತಿಯಾದಂತಹ ನಾಗದೋಷ ಇದ್ದಲ್ಲಿ, ಅಥವಾ ಆರೋಗ್ಯದ ಸಮಸ್ಯೆಗಳಿದ್ದಲ್ಲಿ, ಅಥವಾ ಮದುವೆಯ ನಂತರ ಜಾತಕದಲ್ಲಿ ಅಥವಾ ಮದುವೆಯ ಮುಂಚೆ ಜಾತಕದಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳಿದ್ದಲ್ಲಿ ಈ ಮಾಂಗಲ್ಯ ಧಾರಣೆ ಯಂತ್ರವನ್ನು ತಾವು ಕೂಡ ಪಡ್ಕೊಳ್ಬಹುದು. ನೀವು ಮಾಡಬೇಕಾಗಿರೋದಿಷ್ಟೇ, ಟಿವಿ ಸ್ಕ್ರೀನ್ ಮೇಲೆ ಹೋಗೋ ನಂಬರ್ಗೆ ಕರೆ ಮಾಡಿ ನೇರವಾಗಿ ನೀವು ಕೂಡ ಗುರುಜಿಯವರ ಆಫೀಸ್ಗೆ ಹೋಗಿ ಭೇಟಿ ಮಾಡಿ ಖುದ್ದಾಗಿ ನಿಮ್ಮ ಜಾತಕವನ್ನು ತೋರಿಸಿ ಆ ಒಂದು ಮಾಂಗಲ್ಯ ಧಾರಣೆ ಯಂತ್ರವನ್ನು ಪಡ್ಕೊಳ್ಬಹುದು, ಅಥವಾ ನಿಮ್ಮ ಡೋರ್ ಸ್ಟೆಪ್ಗೆ ಕೂಡ ಅದನ್ನು ತಲುಪಿಸಲಾಗುತ್ತೆ. ಹಲೋ ಹಲೋ, ನಮಸ್ಕಾರ ಸರ್, ನಿಮ್ಮ ಹೆಸರು? ಮೇಡಮ್ ನಮಸ್ತೆ, ನನ್ನ ಹೆಸರು ಪ್ರಜ್ವಲ್ ಅಂತ. ಓಕೆ, ಏನು ಕಾಲ್ ಮಾಡ್ತಿರೋದು. ಓಕೆ, ಪ್ರಶ್ನೆ ಏನಿದೆ ಕೇಳಿ ಸರ್, ಗುರುಜಿ ಇದ್ದಾರೆ. ಗುರುಜಿ ನಮಸ್ತೆ. ಗುರುಜಿ ನಮಸ್ತೆ, ಹೇಳಪ್ಪ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಗುರುಜಿ ನಾನು ಬೆಂಗಳೂರಿಂದ ಕಾಲ್ ಮಾಡ್ತಿರೋದು. ಪ್ರಜ್ವಲ್ ಅಂತ ನನ್ನ ಹೆಸರು. ಪ್ರಜ್ವಲ್, ಯಾವ ಏರಿಯಾ? ಗುರುಜಿ ಬಂದು ಇಲ್ಲಿ ಯಶವಂತಪುರ ಅಂತ. ಯಶವಂತಪುರನ. ಚೆನ್ನಾಗಿದ್ದೀರಾ ನೀವು? ಹಾ ಗುರುಜಿ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದೆಯಪ್ಪ. ಏನು ಓದ್ತಾ ಇದ್ದೀರಿ? ನಾನು ಇವಾಗ ಎಜುಕೇಶನ್ ಎಲ್ಲ ಮುಗ್ದಿದೆ, ಕೆಲಸ ಮಾಡ್ತಿದ್ದೀನಿ ಗುರುಜಿ ನಾನು. ಓಕೆ, ಏನು ಉದ್ಯೋಗ? ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಎಕ್ಸಿಕ್ಯೂಟಿವ್ ಆಗಿ. ಓಕೆ, ಹೌದು, ಸೇಲ್ಸ್ ಎಕ್ಸಿಕ್ಯೂಟಿವ್ ವರ್ಕ್ ಮಾಡ್ತಾ ಇದ್ದೀನಿ. ಅಂದ್ರೆ ನನಗೆ 31 ಇಯರ್ಸ್ ಆಗಿದೆ. ಓಕೆ. ಸೊ ಈ ಏಜ್ ಅಲ್ಲಿ ಇನ್ನೂ ಮದುವೆ ಆಗಿಲ್ಲ ಗುರುಜಿ. ಸೊ ಹುಡುಕ್ತಿದ್ದಾರೆ ಮನೇಲೆಲ್ಲ. ಓಕೆ. ಬಟ್ ಯಾವ್ದು ಸೆಟ್ ಆಗ್ತಿಲ್ಲ. ಸೊ ಗ್ರಹಗತಿಗಳು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಸ್ವಲ್ಪ ಜನ. ಸೊ ಏನಂತ ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ಕಾಲ್ ಮಾಡೋಣ, ಕೇಳೋಣ. ಯಾಕಂದ್ರೆ ನೀವು ಹೇಳೋದೆಲ್ಲ ನಮ್ಗೆ ತುಂಬಾ ಸಂತೋಷ ಕೊಟ್ಟಿದೆ. ಅಂದ್ರೆ ನಿಮ್ ಪ್ರೋಗ್ರಾಮ್ ಡೈಲಿ ಫಾಲೋ ಮಾಡ್ತೀವಿ, ತುಂಬಾ ಚೆನ್ನಾಗಿ ಬರ್ತಿದೆ. ಓಕೆ ಓಕೆ ಓಕೆ. ಸೊ ಅದಕ್ಕೆ ನಿಮ್ಗೆ ಕಾಲ್ ಮಾಡೋಣ ಅಂತೇಳಿ, ನಿಮ್ಮಿಂದ ನಾ ಕೇಳೋಣ ಅಂತೇಳಿ ಕಾಲ್ ಮಾಡಿದೆ. ಭಾಳ ಸಂತೋಷ ಪ್ರಜ್ವಲ್, ಒಳ್ಳೆ ಪ್ರಶ್ನೆ ಕೇಳ್ತಾ ಇದೆ. ಒಳ್ಳೆ ಭಾವನೆ ಇದೆ, ಒಳ್ಳೆ ಮನಸ್ಸಿದೆ, ಒಳ್ಳೆ ಗುಣ ಇದೆ. ಯಾಕಂದ್ರೆ ಒಳ್ಳೆಯವರಿಗೆ ದೇವರು ಯಾವತ್ತೇ ಕೈ ಬಿಡೋದಿಲ್ಲ ಅಂತ ಹೇಳ್ತಾರೆ ನೋಡಿ. ಯಾವತ್ತು ಒಂದ್ ದಿವಸ ಎಲ್ಲ ಒಂದ್ ದಿವಸ ಭಗವಂತನ ಕೃಪೆ, ದೇವರ ಆಶೀರ್ವಾದ, ಗುರುಗಳು ಒಂದು ಮಾರ್ಗದರ್ಶನ ಖಂಡಿತವಾಗಿ ಇದ್ದೇ ಇರುತ್ತಂತ ಹೇಳ್ಬೋದು. ಆದ್ರೆ ಪ್ರಜ್ವಲ್ ಒಂದು ಜಾತಕ ಆಗಿರ್ಬೋದು, ಒಂದು ಗಣಕೂಟ ಆಗಿರ್ಬೋದು, ಒಂದು ಸಾಲವಳೆ ಆಗಿರ್ಬೋದು, ಒಂದು ಜಾತಕ ನೋಡಿದಾಗ ನಮಗೆ ಯಾವ ಟೈಮಲ್ಲಿ ನಮಗೆ ಕೂಡಿ ಬರುತ್ತೆ, ಯಾವ ಸಮಯದಲ್ಲಿ ಕೂಡಿ ಬರುತ್ತೆ ಅಂತ. ಹಿಂದೆ ನೀವು ಯಾರಿಗನ್ನ ಇಷ್ಟಪಟ್ಟಿದ್ದು ಮತ್ತು ಕಾರ್ಯ ಕಲ್ಯಾಣದಲ್ಲಿ ಏನಾರ ಬ್ರೇಕ್ ಆಗಿದೆ ಪ್ರಜ್ವಲ್? ಆಗಿದೆನಾ? ಓಕೆ. ಯಾಕಂದ್ರೆ ಇವಾಗ ನಮ್ಮ ಕಂಕಣ ಬಲ ಯಾವುದಿಗೆ ಒಂದು ಕೂಡಿ ಬರ್ಬೇಕಂತ ಹೇಳ್ತಾರೆ. ಕೂಡಿ ಬಂದಾಗ ತಾಯಿ ತಂದೆ ಅಡ್ಡಾದ್ರ ಸತೆ ಮದುವೆ ನಿಲ್ಸಕ್ಕೆ ಯಾರ ಕೈಲಿ ಆಗಲ್ಲ. ಆದ್ರೂ ಪ್ರಜ್ವಲಿಗೆ ಇವಾಗ ಗುರು ಮಾರ್ಗದರ್ಶನ ತುಂಬಾ ಚೆನ್ನಾಗಿದೆ. ನಿಮ್ಗೆ ಏನು ಕೆಲಸ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗಂತ ಒಂದು ಮಾರ್ಗದರ್ಶನ ಇರುತ್ತೆ. ಈ ವರ್ಷ ಹತ್ತಿರದಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ಇಯರ್ 2024 ಮಾರ್ಚಿಂದ ಜೂನ್ ಒಳಗಡೆ ನಿಮಗೊಂದು ಕಂಕಣ ಬಲ, ಒಂದು ಒಳ್ಳೆ ಗುರುಬಲ ಬರೋ ಮಾರ್ಗದರ್ಶನ ನಿಮ್ಗೆ ಖಂಡಿತವಾಗಿದೆ. ಕಾರ್ಯದಲ್ಲಿ ನಿಮ್ಗೆ ಜಯ ಆಗುತ್ತಾ, ಅಪಜಯ ಆಗೋದಿಲ್ಲ. ನೀವೇನು ಆಲೋಚನೆ ಮಾಡೋಂತಿಲ್ಲ. ನಿಮ್ಮ ಜಾತಕ ಪ್ರಜ್ವಲಿಗೆ ಬಂದ ಕೇಸಿ ರಾಶಿ ಪ್ರಕಾರದಲ್ಲಿ ಗುರು ಮಾತ್ಮ ಚೆನ್ನಾಗಿದ್ದಾನೆ. ಯಾವುದಾದ್ರೂ ಒಂದು ಕಲ್ಯಾಣ ಆಗ್ಬೇಕಂದ್ರೆ ಒಂದು ಗುರುಬಲ ಇರ್ಬೇಕಂತೀವಿ ನಾವು. ಗುರುಬಲ ನಿಮ್ಗೆ ಖಂಡಿತವಾಗಿದೆ. ಖಂಡಿತವಾಗಿ ತುಂಬ ಅನುಕೂಲ ಆಗುತ್ತೆ. ಯಾಕಂದ್ರೆ ಇದಕ್ಕೆ ಕೆಲವು ಮಾಂಗಲ್ಯ ಧಾರಣೆ ಯಂತ್ರ ಅಂತ ಬರುತ್ತೆ. ಕೆಲವು ಜನಗಳಿಗೆ ರಾಹು ದೋಷ, ಮಂಗಳ ದೋಷ, ಕರೆಮಣಿ ದೋಷ, ಕುಜ ದೋಷ ಈ ಥರ ಇದ್ದಾಗ ಒಂದು ಮಾಂಗಲ್ಯ ಧಾರಣೆ ಯಂತ್ರ ಅಂತ ಬರುತ್ತೆ. ಆ ಯಂತ್ರವನ್ನು ತಗೊಂಡು ಮನೇಲಿಟ್ಟು ಪೂಜೆ ಮಾಡೋಕೆ ಒಂದು ಅವಕಾಶ ಮಾಡ್ಕೊಳ್ಳಿ ಪ್ರಜ್ವಲ್. ಖಂಡಿತವಾಗಿ ನಿಮಗೆ ಕಂಕಣ ಬಲ ಕೂಡಿ ಬರುತ್ತೆ ಮತ್ತು ಆರೋಗ್ಯದಲ್ಲಿ ಚೆನ್ನಾಗಿರುತ್ತೆ ಮತ್ತು ಕುಟುಂಬದಲ್ಲಿನೂ ಚೆನ್ನಾಗಿರುತ್ತೆ. ನೀನು ಇಷ್ಟಪಟ್ಟಿದಂಥ ಸ್ತ್ರೀ ಖಂಡಿತವಾಗಿ ನಿಮ್ಮ ಕಲ್ಯಾಣ ಬಗ್ಗೆ ಆಗುತ್ತೆ, ಒಳ್ಳೆಯದಾಗಲಿ ಅನ್ನೋದು ಒಂದು ಮಾರ್ಗದರ್ಶನ. ಇನ್ನು ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಹೇಳಿರೋದು ಹಿರಿಯರು ನಿಜವಾಗ್ಲೂ ಸತ್ಯ ಅಂತಾನೆ ಹೇಳ್ಬೋದು. ಎರಡೂ ಕೂಡ ಜೀವನದಲ್ಲಿ ಬಹಳ ಕಷ್ಟವಾದಂತಹ ವಿಚಾರ, ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ಸೊ ಹಾಗಿದ್ದಲ್ಲಿ ಮದುವೆ ಅಂತ ಬಂದಾಗ ಈ ಕಂಕಣ ಭಾಗ್ಯ ಆಗಿರಬಹುದು, ಗುರುಬಲ ಅನ್ನೋದು ಬಹಳ ಮುಖ್ಯ. ಜಾತಕವನ್ನು ಪರಿಶೀಲನೆ ಮಾಡಲೇಬೇಕು ಅನ್ನೋದು ಇಲ್ಲಿ ಗುರುಜಿ ತಿಳಿಸ್ತಾ ಇದ್ದಾರೆ. ಸೊ ಖಂಡಿತ ಅದ್ರ ಬಗ್ಗೆ ಕೂಡ ಒಂದು ಸಣ್ಣ ಮಾಹಿತಿಯನ್ನು ಪಡ್ಕೊಳ್ಳೋಣ. ಇನ್ನು ಜಾತಕ ಅಂದರೆ ಜನ್ಮ ಜಾತಕ ಅಂತ ಬಂದಾಗ ಸಾಲಾವಳಿಗಳಾಗಿರಬಹುದು, ಗಣಕೂಟಗಳಾಗಿರಬಹುದು. ಈಗ ನೀವೇ ಹೇಳಿದ ಹಾಗೆ ಎಲ್ಲೋ ಒಂದು ಕಡೆ ಅವರ ಒಂದು ಮನೆ ದೇವರು ನಮ್ಮ ಮನೆ ದೇವರು ಸರಿ ಹೊಂದ್ತಾ ಇಲ್ಲ ಅಂತ ಹೇಳ್ತಾರೆ. ಸ್ವಗೋತ್ರ ಅಂತ ಹೇಳ್ತಾರೆ, ಒಂದೇ ಗೋತ್ರದಲ್ಲಿ ಮದುವೆ ಮಾಡುವುದಿಲ್ಲ ಅಂತಾರೆ. ಇನ್ನು ರಾಶಿ ಮತ್ತು ಬೇರೆ ರೀತಿಯಾದಂತಹ ಗಣಕೂಟಗಳು ಯಾವ ರೀತಿ ಸೇರಬೇಕು ಅಂತ ಹೇಳ್ತಾರೆ? ಖಂಡಿತವಾಗಿ ಇವತ್ತು ಗಣಕೂಟವನ್ನು ಕರೆಕ್ಟವಾಗಿದ್ದರೆ ಒಂದು ಮದುವೆ ಮಾಡೋಂಥ ಒಂದು ಮಾರ್ಗದರ್ಶನ ಇರುತ್ತೆ. ಅದಕ್ಕೆ ಗಣಕೂಟದಲ್ಲಿ ಯಾವ ಪ್ರಾಣಿ, ಯಾವ ಪಕ್ಷಿ, ಯಾವ ವ್ಯಕ್ತಿ
ಯಾಕಂದರೆ ಗಣಕೂಟದಲ್ಲಿ ನಾನಾ ತಿರುವನ್ನೇ ಇದೆ. ಈ ಗಣಕೂಟ ಏಕನಾಡಿದ್ದಾಗ ಅಣ್ಣ ತಂಗಿ ಥರ ಮದುವೆ ಮಾಡೋಂಗಿಲ್ಲ, ಏಕನಾಡಿ ಇದ್ದಾಗ ಕಂಕಣ ಬಲ ಕೂಡಿ ಬರಲ್ಲ, ಏಕನಾಡಿ ಇದ್ದಾಗ ಒಂದಕ್ಕೊಂದು ಅಡೆತಡೆಗಳಿರ್ತವೆ. ಅದಕ್ಕೆ ಅಂತನಾಡಿ, ಮಧ್ಯನಾಡಿ ಮತ್ತು ಈ ನಾಡಿ ಪ್ರಕಾರದಲ್ಲಿ ಸತೆ ಕೆಲವು ಜ್ಯೋತಿಷ್ಯ ನೋಡ್ತಾರೆ. 16, 17 ಗಣಕೂಟ ಕಮ್ಮಿ ಬಂದರೆ ಮದುವೆ ಮಾಡಲೇಬಾರ್ದು, ಮದುವೆ ಕಂಕಣ ಬಲ ಕೂಡಿ ಬರೋದಿಲ್ಲ ಅಂತ ಜಾತಕದವರೇ ರಿಸಲ್ಟ್ ಮಾಡಿಬಿಡ್ತಾರೆ. ಯಾವುದ ಕಡೆ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಹಿಂದಿ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಪ್ರತಿಯೊಂದು ಜಾತಕ ಒಂದೇ ಇರುತ್ತೆ. ಆದ್ರೂ ಜಾತಕದ ವರ್ತಮಾನ ನೋಡಬೇಕಂದ್ರೆ 18 ಮೇಲೆ ಗುಣಗಳಿರಬೇಕು, 18 ಮೇಲೆ ನಮಗೆ ಗಣ ಸಂಖ್ಯೆಗಳಿರಬೇಕು. ಅವಾಗ ಅದು ಜಾತಕದ ಒಂದು ಕೂಡಿ ಬರೋಂಥ ಒಂದು ಮಾರ್ಗದರ್ಶನ ಇರುತ್ತೆ. ಯಾಕಂದರೆ ಇವತ್ತು ಎಷ್ಟೋ ಪ್ರಯತ್ನ ಮಾಡ್ತಾ ಇರ್ತೀವಿ, ನಮಗೆ ಯಾವುದೋ ಜಾತಕ ಕೂಡಿ ಬರಲಿಲ್ಲ ಅಂದಾಗ ಆ ಜಾತಕ ಮಾಡಿದ್ದೆಲ್ಲ ನೀರಲ್ಲಿ ಒಂಥರ ಹೋಮ ಮಾಡ್ದಂಗೆ ಆಗುತ್ತೆ. ಕೆಲವು ಜನ ಮೂಢನಂಬಿಕೆ, ಇದು ಜಾತಕ ನಾವು ನಂಬೋಂಗಿಲ್ಲ, ನಾನು ಇಷ್ಟಪಟ್ಟಿದ್ದೀನಿ, ನಾನು ಮದುವೆ ಮಾಡಿಬಿಡ್ತೀನಿ, ಅದು ಏನಾಗುತ್ತೋ ನೋಡಿ ಬಿಡು ಅನ್ನೋಂಥ ಒಂದು ಪ್ರಶ್ನೆ ಕೆಲವು ಜನಗಳು ಕಾಡ್ತಾ ಇರುತ್ತೆ. ಯಾಕಂದರೆ ಮಾಡಿದ್ದುಣು ಮಾರಾಯ ಅಂತ ಹೇಳ್ತಾರೆ ಗಾದೆದಲ್ಲಿ. ಅವನು ಮಾಡಿದಾಗ ಅವನು ಊಟ ಮಾಡಲೇಬೇಕಂತ ನೋಡಿ. ಆ ಥರ ಪ್ರಶ್ನೆ ತಪ್ಪು ತಿಳ್ಕೊಬಾರ್ದು. ಮನುಷ್ಯ ಜಾತಕ ಈಗಿನ ಕಾಲದಲ್ಲಿ ಬಂದಿಲ್ಲ, ಈ ಶತಮಾನದಿಂದ ಬಂದಿಲ್ಲ, ಅದು ಯುಗ ಕಾಲದಿಂದ ಬಂದಂಥ ಒಂದು ಜಾತಕ. ಋಷಿ ಮಹರ್ಷಿ ಕಾಲದಿಂದ ಒಂದು ರಾಶಿ ಜಾತಕವನ್ನು ನೋಡಿದಾಗ ಅದು ಹೆಣ್ಣು ಗಂಡವನ್ನು ಸೇರಿಸಬೇಕು, ಹೆಣ್ಣು ಗಂಡವನ್ನು ಕರೆಕ್ಟವಾಗಿ ಪ್ಲಾನ್ ಮಾಡಿಕೊಂಡು ಅವರ ಸಂಸಾರದ ಒಂದು ಕಣ್ಣಂತ ಹೇಳ್ತೀವಿ ನಾವು. ಆ ಪ್ರಕಾರದಲ್ಲಿ ಒಂದು ಜಾತಕ ಕರೆಕ್ಟ್ ನೋಡಿದಾಗ, ಗಣಕೂಟ ಕರೆಕ್ಟ್ ನೋಡಿದಾಗ ಅವರು ಮದುವೆ ಮಾಡಿದ್ರೆ ಸತೆ ಗಂಡ ಹೆಂಡತಿ ಸಂತೋಷ ಇರೋದಕ್ಕಿಂತ ಅವ್ರಿಗೆ ನಾಳೆ ಹುಟ್ಟಂಥ ಒಂದು ಮಕ್ಕಳು ಅಂತ ಹೇಳ್ಬೋದು, ಅವ್ರಿಗೆ ಹುಟ್ಟಂಥ ಒಂದು ಸಂಸ್ಕಾರ ಅಂತ ಹೇಳ್ಬೋದು, ಅವ್ರ ಮಾರ್ಗದರ್ಶನ ಇರ್ತಕ್ಕಂಥ ಒಂದು ಧಾರ್ಮೆ ಅಂತ ಹೇಳ್ತೀವಿ ನಾವು. ಅದರ ಪ್ರಕಾರದಲ್ಲಿ ಒಂದು ಜಾತಕ 18 ಮೇಲೆ ಗುಣಕೂಟ ಬರಬೇಕು, ಜಾತಕದಲ್ಲಿ ಒಂದು ಬಲ ಇರಬೇಕು, ಜಾತಕದಲ್ಲಿ ಒಂದು ಪವರ್ ಇದ್ದಾಗನೇ ಆ ಜಾತಕದ ಫಲಿತಾಂಶ ಸಿಗುತ್ತೆ. ಯಾಕಂದರೆ ಹುಟ್ಟಿದ ಮನೇಲಿ ಎಷ್ಟು ಸಂತೋಷವಾಗಿರುತ್ತೆ, ಕೊಟ್ಟ ಮನೇಲಿ ಅಷ್ಟೇ ಸಂತೋಷವಾಗಿರಬೇಕು. ಇಲ್ಲಿ ಸುಖ ಪಡ್ಕೊಂಡಲ್ಲಿ ದುಃಖ ಪಟ್ಟರೆ ಅದು ಅಲ್ಲ. ಅದಕ್ಕೆ ಇವತ್ತು ಮನೆಯಲ್ಲಿ ತವರು ಮನೆಗಿಂತ ಗಂಡನ ಮನೆ ಬೆಳಗಬೇಕು, ಗಂಡನ ಮನೆಯಲ್ಲಿ ಒಂದು ದೀಪ ಉರಿಸಬೇಕು, ದೀಪವನ್ನು ಅಲ್ಲಿ ಬೆಳಗಬೇಕನ್ನೋದು ಪ್ರತಿಯೊಬ್ಬರು ಒಂದು ಜಾತಕವನ್ನು ಸಾವಿರಾರು ಜನವನ್ನು ಕೇಳ್ತಾರೆ. ಬಂದಂಥ ಒಂದು ಸ್ತ್ರೀ ಮನೆಯಲ್ಲಿ ಒಂದು ಅಲಂಕಾರವಾಗಿದ್ದು ಒಂದು ಲಕ್ಷ್ಮಿ ಥರ ಇದ್ದು ಬಿಟ್ಟನಂದ್ರೆ ಆ ಮನೆ ವಾತಾವರಣನೇ ಚೇಂಜ್ ಆಗುತ್ತೆ. ಯಾಕಂದರೆ ಇವತ್ತು ಮನೆಯಲ್ಲಿ ಹೆಣ್ಣಿಲ್ಲಂದರೆ ಏನೂ ಮಾಡೋಕ್ಕಾಗಲ್ಲ. ಒಂದು ತಾಯಿ ಆಗಿರ್ಬೋದು, ಸೋದರಿ ಆಗಿರ್ಬೋದು, ಕಟ್ಟಿಕೊಂಡು ಹೆಂಡತಿ ಆಗಿರ್ಬೋದು, ಈ ಥರದಲ್ಲಿ ಮನೆಯಲ್ಲಿ ಸ್ವಚ್ಛತವಾಗಿರಬೇಕು, ಮನೆಯಲ್ಲಿ ಸಂತೋಷ ಇರಬೇಕಂದ್ರೆ ಜಾತಕವನ್ನು ನೋಡಿ, ಕುಂಡ್ಲಿವನ್ನು ನೋಡಿ ಒಂದು ಶುಭ ಕಾರ್ಯವನ್ನು ಮಾಡಿದರೆ ಖಂಡಿತ ಫಲ ಸಿಗುತ್ತಂತ ಹೇಳ್ಬೋದು. ಇನ್ನು ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿಲ್ಲ ಅನ್ನುವಂತಹ ಚಿಂತೆ ನಿಮಗೆ ಕಾಡ್ತಾ ಇದ್ದಲ್ಲಿ, ಅಂದರೆ ಖಂಡಿತ ತಂದೆ ತಾಯಿಗೆ ಕಾಡ್ತಾ ಇರುತ್ತೆ. ಹಾಗಿದ್ದಲ್ಲಿ ಏನು ಮಾಡಬೇಕು ಅಂತ ಗುರುಜಿ ಕೂಡ ನಿಮಗೆ ಸಾಕಷ್ಟು ಪರಿಹಾರಗಳನ್ನು ತಿಳಿಸಿದ್ದಾರೆ. ಮಾಂಗಲ್ಯ ಧಾರಣೆ ಯಂತ್ರ ಅನ್ನೋದು ಬಹಳ ಉತ್ತಮವಾದದ್ದು. ಹೆಣ್ಣು ಮಕ್ಕಳಿಗೆ ಮದುವೆ ಲೇಟ್ ಆಗ್ತಾ ಇದ್ದಲ್ಲಿ, ತಡೆ ಆಗ್ತಾ ಇದ್ದಲ್ಲಿ, ಯಾವುದೇ ರೀತಿಯಾದಂತಹ ನಾಗದೋಷ ಇದ್ದಲ್ಲಿ, ಅಥವಾ ಆರೋಗ್ಯದ ಸಮಸ್ಯೆಗಳಿದ್ದಲ್ಲಿ, ಅಥವಾ ಮದುವೆಯ ನಂತರ ಜಾತಕದಲ್ಲಿ ಅಥವಾ ಮದುವೆಯ ಮುಂಚೆ ಜಾತಕದಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳಿದ್ದಲ್ಲಿ ಈ ಮಾಂಗಲ್ಯ ಧಾರಣೆ ಯಂತ್ರವನ್ನು ತಾವು ಕೂಡ ಪಡ್ಕೊಳ್ಬಹುದು. ನೀವು ಮಾಡಬೇಕಾಗಿರೋದಷ್ಟೇ ಟಿವಿ ಸ್ಕ್ರೀನ್ ಮೇಲೆ ಹೋಗೋ ನಂಬರ್ಗೆ ಕರೆ ಮಾಡಿ, ನೇರವಾಗಿ ನೀವು ಕೂಡ ಗುರುಜಿಯವರ ಆಫೀಸ್ಗೆ ಹೋಗಿ ಭೇಟಿ ಮಾಡಿ ಖುದ್ದಾಗಿ ನಿಮ್ಮ ಜಾತಕವನ್ನು ತೋರಿಸಿ ಆ ಒಂದು ಮಾಂಗಲ್ಯ ಧಾರಣೆ ಯಂತ್ರವನ್ನು ಪಡ್ಕೊಳ್ಬೋದು, ಅಥವಾ ನಿಮ್ಮ ಡೋರ್ ಸ್ಟೆಪ್ಗೆ ಕೂಡ ಅದನ್ನು ತಲುಪಿಸಲಾಗುತ್ತೆ. ಇನ್ನು ರಾಶಿ ನಕ್ಷತ್ರದ ಪ್ರಯುಕ್ತ ನಾವು ಮದುವೆ ಮಾಡೋದು ಬಹಳ ಉತ್ತಮ ಅಂತ ಕೂಡ ನಾವು ತಿಳ್ಕೊಳ್ತೇವೆ. ಸೊ ಜನ್ಮ ಜಾತಕವನ್ನು ನೀವು ಕೂಡ ಖಂಡಿತ ಬಂದು ಗುರುಜಿಯವರಿಗೆ ತೋರಿಸಬಹುದು. ನೀವು ಯಾವುದೇ ರೀತಿಯಾದಂತಹ ಜಾತಕ ತಮ್ಮಲ್ಲಿ ಇಲ್ಲ ಅನ್ನೋದಾದರೂ ಕೂಡ ನಿಮ್ಮ ಹೆಸರು, ನಿಮ್ಮ ಹುಟ್ಟಿದ ಸಮಯ, ದಿನಾಂಕವನ್ನು ಇಟ್ಟುಕೊಂಡು ಕೂಡ ಜನ್ಮ ಜಾತಕವನ್ನು ತಮಗೆ ಮಾಡಿಕೊಡಲಾಗುತ್ತೆ. ಹಾಗಿದ್ದಲ್ಲಿ ರಾಶಿ ನಕ್ಷತ್ರದ ಪ್ರಕಾರ ನಾವು ಮದುವೆ ಮಾಡೋದು ಬಹಳ ಉತ್ತಮ ಅಂತ ಇಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಇನ್ನು ಮದುವೆ ಅಂತ ಬಂದಿದ ತಕ್ಷಣ ಸ್ನೇಹಿತರನ್ನು ಕರಿಬೇಕಾಗುತ್ತೆ, ಬಂಧು ಬಳಗವನ್ನು ಕರೀಬೇಕಾಗುತ್ತೆ. ಇದಲ್ಲದೆ ಸಾಕಷ್ಟು ಅದ್ಧೂರಿಯಿಂದ ಮದುವೆಗಳನ್ನು ಮಾಡ್ಕೊಳ್ಬೇಕು ಅಂತ ಆಸೆಗಳು ಎಲ್ಲರಲ್ಲೂ ಕೂಡ ಇರುತ್ತೆ. ಇವೆಲ್ಲವನ್ನು ಹೊರತುಪಡಿಸಾಗಿ ಬಹಳ ಮುಖ್ಯವಾದದ್ದು ಸಮಯ ಅಂತ ಹೇಳ್ತೀವಿ. ಯಾವ ಸಮಯದಲ್ಲಿ ಮದುವೆ ಆಗಬೇಕು ಅನ್ನೋದು ಕೂಡ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಒಂದು ಮುಹೂರ್ತ ಅಂತ ಕೂಡ ನಾವಲ್ಲಿ ಇಡ್ತೀವಿ. ಖಂಡಿತ ಅದನ್ನು ಹೊರತುಪಡಿಸಾಗಿ, ಈ ಮುಹೂರ್ತವನ್ನು ಹೊರತುಪಡಿಸಾಗಿ ಮತ್ತೊಂದು ಫ್ಯಾನ್ಸಿ ಥಿಂಗ್ ಅನ್ನೋದಾದರೆ ಶನಿವಾರ ಭಾನುವಾರ ಆದರೆ ಸ್ನೇಹಿತರು ಬಂಧು ಬಳಗದವರಿಗೆ ಇದು ಉಪಯೋಗ ಆಗುತ್ತೆ, ಎಲ್ಲರೂ ಊರಿಂದ ಬರಬಹುದು ಅನ್ನುವಂಥದ್ದು ಇಟ್ಕೊಂಡಿರ್ತಾರೆ. ಹೀಗೆ ನಮಗೆ ಅನುಗುಣವಾಗಿ ನಮ್ಮ ಒಂದು ಸಮಯದಲ್ಲಿ ಮದುವೆ ಆಗೋದು ಉತ್ತಮ ಅಂತ ಹೇಳ್ತೀರಾ, ಅಥವಾ ಅದು ಶನಿವಾರ ಭಾನುವಾರ ಹೊರತುಪಡಿಸಾಗಿ ನಮಗೆ ಅನುಗುಣವಾಗಿ ಜಾತಕದಲ್ಲಿ ಬರುವಂತಹ ದಿನಗಳೇ ಉತ್ತಮ, ಸಮಯ ಉತ್ತಮ ಅಂತ ಹೇಳ್ತೀರಾ? ಖಂಡಿತವಾಗಿ ಇವತ್ತು ಜಾತಕ ಅನ್ನೋದು ಪ್ರತಿಯೊಬ್ಬರು ನಮಗೆ ಇದೇ ವಾರ ಮಾಡಬೇಕು, ಇದೇ ದಿನ ಮಾಡಬೇಕು ಅನ್ನೋದು, ಅದಕ್ಕೆ ವಾರ, ತಿಥಿ ಮತ್ತು ಒಂದು ಜಾತಕದ ವರ್ತಮಾನ ಖಂಡಿತವಾಗಿದೆ. ಆದರೆ ಈಗಿನ ಕಾಲದಲ್ಲಿ ಏನಾಗಿಬಿಟ್ಟಿದೆ ಅಂದರೆ ತಾವು ಹೇಳಿದಾಗೆ ಟೈಮ್ ಇಲ್ಲ, ಪ್ಯಾಷನ್ನು
ಮತ್ತು ನೋಡಬೇಕಂದ್ರೆ ಯಾವ ದಿನನೂ ನೋಡೋಂಗಿಲ್ಲ, ಯಾವ ಸಮಯನೂ ನೋಡೋಂಗಿಲ್ಲ. ಇವತ್ತು ಮುಹೂರ್ತ 11 ಗಂಟೆ ಇದ್ದರೆ 12ವರೆಗೆ ತಾಳಿ ಕಟ್ಟೋರು ಇದ್ದಾರೆ. ಆದರೆ 8ವರೆಗೆ ಮುಹೂರ್ತ ಇದ್ದರೆ 10 ಗಂಟೆಗೆ ಒಂದು ಮುಹೂರ್ತ ಕಟ್ಟೋರು ಇದ್ದಾರೆ. ಅದು ಶಾಸ್ತ್ರೋತವಾಗಿ ಯಾವಾಗ ಒಂದು ಹೆಣ್ಣು ಗಂಡು ಒಂದು ಜಾಗದಲ್ಲಿ ಕೂತ್ಕೊಂಡು ಮದುವೆ ಸ್ಟಾರ್ಟ್ ಮಾಡಿದಾಗ ಒಂದು 5-10 ನಿಮಿಷ ಹಾಗಾಗ್ಬೋದು, ಹೀಗಾಗ್ಬೋದು, ಅದ್ರ ಬಗ್ಗೆ ಏನಿಲ್ಲ. ಯಾಕಂದ್ರೆ ಅದಕ್ಕೆ ಅನ್ನೋದು ಒಂದು ಮುಹೂರ್ತ ಕಟ್ಟಿರ್ತಾರೆ ನಮ್ಮ ಹಿರಿಕರು. ಅದಕ್ಕೆ ಅನ್ನೋದು ಒಂದು ಜಾತಕದಲ್ಲಿ ಒಂದು ಟೈಮಿಂಗ್ ಕೊಟ್ಟಿರ್ತಾರೆ. ಆ ಟೈಮ್ ಪ್ರಕಾರದಲ್ಲೇ ಒಂದು ಕಂಕಣ ಬಲ ಕೂಡಿ ಬಂದ್ರೆ, ಆ ಟೈಮಲ್ಲಿ ಒಂದು ಅಕ್ಷತ ಕಾಳು ಹಾಕಿದ್ರೆ ಪ್ರತ್ಯಕ್ಷವಾಗಿ ದೇವತೆಗಳು ಬಂದು ಅದಕ್ಕೆ ಒಂದು ಆಶೀರ್ವಾದ ಮಾಡ್ತಾರಂತ ಒಂದು ಜಾತಕದ ಒಂದು ವರ್ತಮಾನ ಇದೆ. ಯಾಕಂದರೆ ಇವತ್ತು ಜಾತಕ ಅನ್ನೋದು ನಾವು ನೀವು ಬರೆದಿರ್ತಕ್ಕಂಥ ಜಾತಕ ಅಲ್ಲ, ಇದು ಜನ್ಮನೇಮ ಕುಂಡಲಿ ಅಂತ ಹೇಳ್ತಾರೆ. ಆ ಜನ್ಮನೇಮ ಕುಂಡಲಿಯಲ್ಲೇ ಹುಟ್ಟಿದಾಗಲಿದ್ದಾನೆ ಸಾಯೋವರೆಗೆ ಒಂದು ಜಾತಕ ಅಂತ ಹೇಳ್ತೀವಿ ನಾವು. ಯಾಕಂದರೆ ಫಸ್ಟು ನಕ್ಷತ್ರ ನೋಡ್ತೀವಿ, ಸತ್ತಾಗ ಒಂದು ಕೆಲವು ಜನ ತಿಥಿ ನೋಡ್ತಾರೆ. ಆ ಪ್ರಕಾರದಲ್ಲಿ ಈ ಜಾತಕಕ್ಕೆ ತಿಥಿಗೆ ಭಾರಿ ವ್ಯತ್ಯಾಸವಾಗಿರೋದಿಲ್ಲ. ಇವತ್ತು ಮನುಷ್ಯ ಒಂದು ಜಾತಕದ ಒಂದು ಟೈಮಿಂಗ್ ಅದನ್ನಿರ್ತದೆ. 11ವರೆಗೆ ಒಂದು ತಾಳಿ ಕಟ್ಟಬೇಕಂದಾಗ 11ವರೆಗೆ ಮುಹೂರ್ತ ಕಟ್ಟಿದ್ರೇ ಅದಕ್ಕೆ ಮುಹೂರ್ತ ಅನ್ನೋದು. ಕೆಲವು ಜನ ಹೇಳ್ತಾರೆ, ನಾನು ಧರ್ಮಸ್ಥಳಕ್ಕೆ ಹೋದೆ, ತಿರುಪತಿಗೆ ಹೋದೆ, ಯಲ್ಲಮ್ಮ ದೇವಸ್ಥಾನಕ್ಕೆ ಹೋದೆ, ಮತ್ತು ಪ್ರತಿಯೊಂದು ತಾಯಿ ದೇವಸ್ಥಾನಕ್ಕೆ ಹೋದೆ, ಕಂಕಣ ಬಲ ಮಾಡ್ಕೊಂಬಂದೆ, ನನಗೊಂದು ಒಳ್ಳೆ ಮಕ್ಕಳು ಹುಟ್ಟಿದ್ದಾರೆ, ನಾವಿಬ್ಬರ ಗಂಡ ಹೆಂಡತಿ ಸುಖವಾಗಿದ್ದೀವಿ, ನಮಗೇನು ತೊಂದರೆ ಇಲ್ಲ ಅಂತ ಕೆಲವು ಜನ ಹೇಳ್ತಾರೆ. ನೀವು ಸುಖವಾಗಿರ್ತೀರಿ, ನಾಳೆ ಹುಟ್ಟೋ ಮಕ್ಕಳಿಗೆ, ಅವರಿಗೆ ಶುಭ ಕಾರ್ಯಕ್ಕೆ, ಅವ್ರ ಕೆಲಸ ಕಾರ್ಯಗಳಿಗೆ, ಅವ್ರಿಗೆ ಕಂಕಣ ಬಲಗೆ ಅದಕ್ಕೊಂದು ಶಾಪ ಕೊಟ್ಟಂಗೆ ಆಗುತ್ತೆ. ಯಾಕಂದರೆ ನೀವು ಮಾಡಿದ ಪಾಪ ಮಕ್ಕಳ ಮೇಲೆ ಹೋಗುತ್ತಂತಾರೆ ನೋಡಿ. ನಮ್ಮ ಹಿರಿಯರು ಮಾಡಿದ ಮೇಲೆ ಮಕ್ಕಳ ಮೇಲೆ. ಆದ್ದರಿಂದ ತಾಯಿ ತಂದೆ ಆಗಿರ್ಬೋದು, ಅವರು ಯಾವತ್ತಿಗೆ ಗಂಡ ಹೆಂಡತಿ ಯಾವತ್ತೂ ತಪ್ಪು ಮಾಡಬಾರ್ದು. ಒಂದು ದಿವಸ ಲೇಟ್ ಆದ್ರೆ ಚಿಂತೆ ಇಲ್ಲ, ಒಂದು ತಿಂಗಳ ಲೇಟ್ ಆದರೆ ಚಿಂತೆ ಇಲ್ಲ, 365 ದಿನ, ಒಂದು ವರ್ಷ ಆದ್ರೆ ಲೇಟ್ ಆದರೆ ಚಿಂತೆ ಇಲ್ಲ. ಕರೆಕ್ಟವಾಗಿ ಟೈಮ್ ಪ್ರಕಾರದಲ್ಲಿ ಕಂಕಣ ಭಾಗ್ಯದಲ್ಲಿ ಮುಹೂರ್ತ ಇಟ್ಟುಕೊಂಡ್ರೆ ಶುಭ ಕಾರ್ಯ ಆಗಂತ ಒಂದು ಮಾರ್ಗದರ್ಶನ. ಮುಹೂರ್ತ ತಕ್ಕಂಥ 4 ಜನ ಕರಿಬೇಕು. ಯಾಕೆ ಕರಿಬೇಕನ್ನೋದು ಈಗಿನ ಕಾಲದಲ್ಲಿ ಕರಿಬೇಕಂತಿಲ್ಲ, ಯಾವಾಗಲ ಕಾಲದಲ್ಲೇ ಕರಿಬೇಕಂತಿದೆ. ಇವತ್ತು 100 ಜನ ಹಾಕಿದ್ರೆ ಅಕ್ಷತ ಕಾಳು, ಇಬ್ಬರು ಹಾಕಿದ್ರೆ ಅಕ್ಷತ ಕಾಳು ಅಂತ ಹೇಳ್ತಾರೆ. ಯಾಕಂದ್ರೆ ಇವತ್ತು ಮನುಷ್ಯನದಿಗೆ ಆಶೀರ್ವಾದ, ಒಬ್ಬನು ಮಾಡೋ ಆಶೀರ್ವಾದ ಬೇರೆ, 1000 ಜನ ಮಾಡೋ ಆಶೀರ್ವಾದನೇ ಬೇಡ. ಇವತ್ತು ಯಾವುದಾಯ್ತಪ್ಪ, ಒಳ್ಳೆ ಮದುವೆ ಆಯಿತಾ, ಮದುವೆ ಆದಮೇಲೆ ಊಟ ಚೆನ್ನಾಗಿತ್ತೇನಪ್ಪ ಅಂತ ಕೇಳ್ತಾರೆ. ಯಾಕಂದರೆ 5 ಜನ ಊಟ ಮಾಡೋದು ಯಾರಿಗೂ ಪಬ್ಲಿಕ್ ಆಗಲ್ಲ. 1000 ಜನ ಊಟ ಮಾಡಿದ ಮೇಲೆ, 1000 ಜನ ಮನೆಗೆ ಬಂದ ಮೇಲೆ, ಒಂದು ಇರ್ತಕ್ಕಂಥ ಮನೆಯಲ್ಲಿ ಇರ್ತಕ್ಕಂಥ ಏರಿಯಾದಲ್ಲಿ ಇರ್ತಕ್ಕಂಥ ಒಂದು ಬೀದಿನೇ ಅಲ್ಲಿಗೆ ಪಬ್ಲಿಕ್ ಆಗುತ್ತೆ. ಅದರಿಂದ ಒಂದು ಕಂಕಣ ಬಲ ಮಾಡಬೇಕು, ಒಂದು ಕಾರ್ಯ ಕಲ್ಯಾಣ ಮಾಡಬೇಕಂದ್ರೆ ನಾವು ಕರೆಕ್ಟವಾಗಿ ಜಾತವನ್ನು ಕೂಡಿಕೊಂಡು ಮುಹೂರ್ತವನ್ನು ಇಟ್ಟುಕೊಂಡು ಆ ಸಮಯದಲ್ಲಿ ಮದುವೆಯನ್ನು ಮಾಡಿ, ನಿಮಗೆ ಖಂಡಿತವಾಗಿ ನಿಮ್ಮ ವಂಶ ಪರಂಪರೆ ನಿಮ್ಮ ಜೀವನದಲ್ಲಿ ಹಂಗೆ ಅದು ಬೆಳಿತಾನೇ ಇರುತ್ತೆ ಅಂತ ಹೇಳ್ಬೋದು. ಹಲೋ ಮೇಡಮ್, ನಮಸ್ತೆ. ನಮಸ್ಕಾರಮ್ಮ, ನಿಮ್ಮ ಹೆಸರು? ಅಭಿನಿ ಅಂತ, ಹಾವೇರಿಯಿಂದ. ಓಕೆಮ್ಮ, ಪ್ರಶ್ನೆ ಏನಿದೆ ಕೇಳಿ, ಗುರುಜಿ ಇದ್ದಾರೆ. ಗುರುಜಿ ನಮಸ್ತೆ. ಹಲೋ, ನಮಸ್ಕಾರಮ್ಮ, ಸ್ವಲ್ಪ ಜೋರಾಗಿ ಮಾತಾಡಿ. ಗುರುಜಿ ಕೇಳಿಸ್ತಿದೆ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಮ್ಮ, ಹಾವೇರಿಯಿಂದ ಮಾತಾಡ್ತಾ ಇದ್ದೀರಾ? ಹೌದು ಹೌದು ಗುರುಜಿ. ಹೇಳಮ್ಮ, ಏನು ಪ್ರಶ್ನೆ ಇತ್ತಮ್ಮ ನಿಮ್ಮದು? ಕಂಕಣ ಬಲ. ಗುರುಜಿ, ನಮ್ಮ ಅಕ್ಕಂಗೆ ಇನ್ನೂ ಮದ್ವೆ ಆಗಿಲ್ಲ ಗುರುಜಿ. ಏನು ಓದ್ತಾ ಇದಾರೆ, ಏನು ಕೆಲಸ ಮಾಡ್ತಾ ಇದಾರೆ ಅಕ್ಕವರು? ಅವರು ಕೆಲಸ ಮಾಡ್ತಾ ಇದ್ದಾರೆ ಗುರುಜಿ ಈಗ. ಉದ್ಯೋಗ ಮಾಡ್ತಾ ಇದಾರಮ್ಮ? ಹೌದು ಗುರುಜಿ, ಹೌದು. ಓಕೆ ಅಮ್ಮ, ಕಂಕಣ ಬಲ ಯಾವ ಟೈಮಲ್ಲಿ ಕೊಡುತ್ತಾ, ಯಾವ ಸಮಯದಲ್ಲಿ ಕೊಡುತ್ತಾ, ಯಾವ ತಿಂಗಳ, ಯಾವ ವರ್ಷದಲ್ಲಿ ಅವ್ರಿಗೆ ಆಗುತ್ತೆ ಅನ್ನೋದೊಂದು ಪ್ರಶ್ನೆ. ಹೌದು ಹೌದು ಗುರುಜಿ. ಓಕೆ ಅಮ್ಮ, ಅಕ್ಕ ನಿಮ್ಮ ಜೊತೆಲಿ ಇದಾರಮ್ಮ, ಹೊರಗಡೆ ಇದ್ದಾರಾ? ಅವ್ರು ಹೊರಗಡೆ ಇದ್ದಾರೆ ಗುರುಜಿ. ಓಕೆ ಓಕೆ. ಬೆಂಗಳೂರಲ್ಲಿ ಇರೋದು. ನೀವಿರೋದಮ್ಮ? ನಾವು ಹಾವೇರಿಲಿ ಇದೆ ಸರ್. ಓಕೆ ಅಮ್ಮ, ತಾವು ಚೆನ್ನಾಗಿದ್ದೀರಮ್ಮ? ಗುರುಗಳೇ, ನಾನು ಚೆನ್ನಾಗಿದ್ದೀನಿ. ಓಕೆ ಅಮ್ಮ, ಇವಾಗ ನಿಮ್ಮ ಸಿಸ್ಟರ್ಗೆ ಹೆಸರೇನಮ್ಮ ಅವ್ರದ್ದು? ಅವ್ರ ಹೆಸರು ಅಭಿನಿ ಅಂತ. ಅಭಿನಿ ಅಮ್ಮ? ಅಭಿನಿ. ಓಕೆ ಅಮ್ಮ, ಅವರಿಗೆ ಭರಣಿ ನಕ್ಷತ್ರ ಮೇಷರಾಶಿ ಆಗುತ್ತಮ್ಮ. ರಾಶಿ ಪ್ರಕಾರದಲ್ಲಿ ಅವರಿಗೆ ಈ ವರ್ಷದಲ್ಲಿ ಖಂಡಿತವಾಗಿ ಅವರಿಗೆ ಹತ್ತಿರದ ಬರ್ತಕ್ಕಂಥ ಗುರುಬಲ ಇದೆ. ಇವಾಗ ಅವರಿಗೆ ಕಂಕಣ ಬಲ ಖಂಡಿತವಾಗಿ ಪ್ರತಿಫಲ ಸಿಗುತ್ತಾ, ನೀವೇನು ಭಯ ಬೀಳಬೇಕಾಗಿಲ್ಲ. ಜಾತಕದಲ್ಲಿ ಇರತಕ್ಕಂಥ ಒಂದು ಕರೆಮಣಿ ದೋಷ, ಹೆಣ್ಣು ಮಕ್ಕಳಿಗೆ ನಾಗದೋಷ, ಕರೆಮಣಿ ದೋಷ ಇರಬಾರ್ದು. ಗಂಡು ಮಕ್ಕಳಿಗೆ ಕುಜ ದೋಷ ಇರಬಾರ್ದು, ಹೆಣ್ಣು ಮಕ್ಕಳಿಗೆ ಕರೆಮಣಿ ದೋಷ ಮತ್ತು ನಾಗದೋಷ. ಇದು 2 ದೋಷ ಇರುವರಿಂದ ಅವರು ಯಾವ ದೇವಾಲಯ, ಯಾವ ಪುಣ್ಯಕ್ಷೇತ್ರಗಳಲ್ಲಿ ಯಾವುದೋ ಹೋಮ ಮಾಡಿದ್ರ ಸತೆ ಅವ್ರಿಗೆ ಸ್ವಲ್ಪ ಏರುಪೇರು ಆಗ್ತಾ ಇರುತ್ತಮ್ಮ. ಖಂಡಿತವಾಗಿ ಈ ವರ್ಷದಲ್ಲಿ ಮತ್ತು ನೋಡ್ಬೇಕಂದ್ರೆ ಕಂಕಣ ಬಲ ಇದೆ ಅವರಿಗೆ, ದೈವ ಬಲ ಇದೆ. ಖಂಡಿತವಾಗಿ ಅವರಿಗೆ ಒಂದು ನಾಗವೇಣಿ ಸರ್ವಸಿದ್ಧಿ ಯಂತ್ರ ಅಂತ ಬರುತ್ತೆ, ಮಾಂಗಲ್ಯಕ್ಕೆ ಸಂಬಂಧಪಟ್ಟಿದ್ದು. ಅದು ಒಂದು ಧರಿಸ್ಕೊಂಡು ಮನೇಲಿಟ್ಟು 48 ದಿವಸ ಪೂಜೆ ಮಾಡಿ, 48 ದಿವಸ ಆದ್ಮೇಲೆ ಆ ಯಂತ್ರವನ್ನು ತಗೊಂಡೋಗಿ ನಾಗರದ ಹುತ್ತಲ್ಲಿ ಅಂತ ಇರುತ್ತಮ್ಮ. ನಾಗರ ಹುತ್ತು ಗೊತ್ತಲ್ಲಮ್ಮ? ನಾಗರ ಹುತ್ತಲ್ಲಿ ಹಾಕಿದ್ರೆ ಅಲ್ಲಿಗೆ ನಾಗದೋಷ ಪರಿಹಾರ ಆಗುತ್ತೆ ಅವರಿಗೆ.
ಹಾ ಗುರುಗಳೇ. ಮುಂದೆ ಯಾವುದೋ ತೊಂದರೆ ಬರೋದಿಲ್ಲಮ್ಮ. ಕಂಕಣ ಬಲ ಖಂಡಿತ ಒಳ್ಳೇದಾಗುತ್ತಮ್ಮ. ಅದು ನಾಗವೇಣಿ ಸರ್ವದೋಷ ಸರ್ವಸಿದ್ಧಿ ಯಂತ್ರ ಅಂತ ಮಾಡಿಸ್ಕೊಳ್ಳಿ ಅಂತ ಹೇಳಮ್ಮ, ಖಂಡಿತ ಒಳ್ಳೇದಾಗುತ್ತೆ. ಧನ್ಯವಾದಗಳು ಗುರುಗಳೇ. ಓಕೆ ಅಮ್ಮ, ಥ್ಯಾಂಕ್ ಯು. ಇನ್ನು ಮದುವೆ ವಯಸ್ಸು ಮೀರ್ತಾ ಇದೆ ನನ್ನ ಮಗಳಿಗೆ, ನನ್ನ ಮಗನಿಗೆ ಅನ್ನುವಂತಹ ಆತಂಕ ತಂದೆ ತಾಯಿಯಲ್ಲಿ ಕಾಡ್ತಾ ಇರಬಹುದು. ಇನ್ನು 25-20 ವರ್ಷ ಆದ ನಂತರ, 26 ವರ್ಷಗಳ ನಂತರ ಮಗಳಿಗೆ ಮದುವೆ ಮಾಡಬೇಕು ಅನ್ನೋದು ಎಲ್ಲರಿಗೂ ಕೂಡ ಒಂದು ಕುತೂಹಲಕಾರಿ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಿದ್ದಲ್ಲಿ ಒಂದು ಹೆಣ್ಣು ಮಗುವಿನ ಒಂದು ನಕ್ಷತ್ರ ಅಂತ ಏನು ಹೇಳ್ತೀವಿ, ಮುಖ್ಯವಾಗಿ ಮೂಲ ನಕ್ಷತ್ರ, ಇದೊಂದು ಏನು ಹೇಳ್ತೀವಿ ಗುರುಜಿ, ಆ ಒಂದು ಯುಗಗಳಿಂದ ಬಂದಿರುವಂತಹ ಒಂದು ಸಮಸ್ಯೆ ಅಂತಲೇ ಹೇಳ್ಬೋದು. ಒಂದು ಮೂಲ ನಕ್ಷತ್ರದ ಹೆಣ್ಣು ಮಗುವಿಗೆ ಮದುವೆ ಆಗೋದೇ ಬಹಳ ಕಷ್ಟ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಜ್ಯೇಷ್ಠ ನಕ್ಷತ್ರದ ಒಂದು ಗಂಡಿಗೆ ಮತ್ತೆ ಮದುವೆ ಆಗೋದು ಬಹಳ ಕಷ್ಟ ಅಂತ ಹೇಳ್ತೀವಿ. ಯಾಕೆ ಈ ಪ್ರಕಾರ ನಾವು ಯಾವ ರೀತಿ ಇದನ್ನೆಲ್ಲ ಸರಿಪಡಿಸ್ಕೊಳ್ಬೋದು ಅಂತೀರ? ಖಂಡಿತವಾಗಿ ಇವತ್ತು ಜೀವನದಲ್ಲಿ ಪ್ರತಿಯೊಬ್ಬರು ತಾಯಂದರು ಸಾಕಷ್ಟು ಒಳ್ಳೆಯ ಪ್ರಶ್ನೆ ಕೇಳ್ತಾ ಇದ್ದಾರೆ. ಒಳ್ಳೆಯ ಪ್ರಶ್ನೆಗೆ ಸಂಬಂಧಪಟ್ಟಿದಂಥ 27 ನಕ್ಷತ್ರದಲ್ಲಿ ಕೆಲವು ನಕ್ಷತ್ರಗಳು ಒಳ್ಳೆಯ ನಕ್ಷತ್ರ ಇದೆ, ಕೆಲವು ನಕ್ಷತ್ರಗಳು ಏರುಪೇರಿದೆ. ಆದರೆ ಮೂಲ ನಕ್ಷತ್ರ ಅನ್ನೋದು ಒಂದು ಕೆಟ್ಟ ನಕ್ಷತ್ರ ಅಲ್ಲ, ಅದು ನಕ್ಷತ್ರ ಒಳ್ಳೆಯ ನಕ್ಷತ್ರನೇ. ಆದರೆ ಮೂಲ ನಕ್ಷತ್ರ ಹೆಣ್ಣಿಗೆ, ಮೂಲ ನಕ್ಷತ್ರ ಗಂಡಿಗೆ ಕೊಡಬೇಕನ್ನೋದು ಒಂದು ಜಾತಕಮಾನ ವರ್ತಮಾನ, ಅದು ಆವಾಗಲಿದ್ದಾನೆ ಬಂದಿದೆ ಮತ್ತು ಹಾಗೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಇವಾಗ ಮೂಲ ನಕ್ಷತ್ರದಲ್ಲಿ ಹುಟ್ಟಿದಂಥ ಅದು ಒಂದು ಕೆಲವು ದೋಷವಾದ ನಕ್ಷತ್ರಗಳು ಇರುತ್ತೆ. ಅದಕ್ಕೆ ಏನಂತ ಕೊಡಿರುತ್ತೆ, ಕೆಲವು ಹಸುಗಳು ಕೊಡೋದಂತ ಇರುತ್ತೆ, ಕೆಲವು ಪಂಚಲೋದು ಸಮಗ್ರಗಳು ಅನ್ನೋದು ಕೂಡ ಇರುತ್ತೆ, ಕೆಲವು ನವಧಾನ್ಯ ಕೊಡೋದಂತ ಇರುತ್ತೆ, ಕೆಲವು ಹೋಮ ಹವನಗಳು ಮಾಡಬೇಕಂತ ಇರುತ್ತೆ. ಹುಟ್ಟಿದ ಸಮಯ, ಹುಟ್ಟಿದ ದಿನಾಂಕ, ಹುಟ್ಟಿದ ಟೈಮಲ್ಲಿ ಅದಕ್ಕೆ ಕರೆಕ್ಟವಾಗಿ ಮಕ್ಕಳ ಪ್ರಕಾರದಲ್ಲಿ ನಾವು ಅದು ಹೋಮ ಹವನವನ್ನು ಮಾಡಿದಲ್ಲಿ ಪೂಜೆ ಮಾಡಿದಾಗ ನಕ್ಷತ್ರ ದೋಷವಾಯಿತು. ಯಾಕಂದರೆ ನಕ್ಷತ್ರ ದೋಷವಾಯಿತು, ನಕ್ಷತ್ರ ಹಾಗೆ ಉಳಿಯುತ್ತೆ ಅವನ ಹೆಸರಿಗೆ, ಅದು ಕೊನೆವರೆಗಿರ್ತಕ್ಕಂಥ ನಕ್ಷತ್ರ. ಆ ನಕ್ಷತ್ರ ಪ್ರಕಾರದಲ್ಲಿ, ಬೇರೆ ನಕ್ಷತ್ರ ಪ್ರಕಾರದಲ್ಲಿ ಮದುವೆ ನಾವು ಖಂಡಿತವಾಗಿ ಮಾಡ್ಬೋದು. ಎಷ್ಟೋ ಜನ ನಮ್ಮ ಹತ್ರ ಸಾವಿರಾರಲ್ಲ ಲಕ್ಷಾಂತರ ಜನ ಜಾತಕ ತಂದು ಕೊಟ್ಟಿದ್ದಾರೆ. ಅದಕ್ಕೆ ದಾರಿನೂ ಹೇಳಿದ್ದೀವಿ, ದಾರನೂ ಎರೆದು ಕೊಟ್ಟಿದ್ದೀವಿ, ಕಲ್ಯಾಣನೂ ಮಾಡಿದ್ದೀವಿ. ಅದರಲ್ಲಿಂದ ಮೂಲ ನಕ್ಷತ್ರ ನಾವು ನೋಡ್ಕೊಂಡಾಗ ಮೂಲ ನಕ್ಷತ್ರವನ್ನು ಗಂಡು ಸಿಗಬೇಕು. ಮೂಲ ನಕ್ಷತ್ರ ಕೆಟ್ಟದು, ಮೂಲ ನಕ್ಷತ್ರ ಪ್ರಕಾರ ಹೆಣ್ಣು ಸಿಗಲ್ಲ, ಗಂಡು ಸಿಗಲ್ಲ, ನಮಗೆ ತುಂಬ ನೋವು ಇದೆ, ತುಂಬ ಬಾಧೆ ಇದೆ, ತುಂಬ ಟೆನ್ಷನ್ ಇದೆ ಅಂತ ಈ ವಿಚಾರವನ್ನು ಯಾವತ್ತೂ ನೀವು ತಿಳ್ಕೊಳ್ಳೇಬೇಡಿ. ನಾವು ನಮ್ಮ ಜೀವನದಲ್ಲಿ ಅಳುಪಡಿಸ್ಬೇಕು. ನಮ್ಗೆ ಒಂದು ನಕ್ಷತ್ರ ಇರಲಿ, ಒಂದು ರಾಶಿ ಇರಲಿ, ಒಂದು ಜಾತಕ ಇರಲಿ, ಒಂದು ಕುಂಡಲಿರಲಿ, ಆ ಪ್ರಕಾರದಲ್ಲಿ ನಮಗೊಂದು ಒಳ್ಳೆ ಮದುವೆ ಆಗಬೇಕಂದ್ರೆ ಆ ಜಾತಕದಲ್ಲಿ ಟ್ಯಾಲಿ ಮಾಡಿಕೊಂಡು, ಆ ನಕ್ಷತ್ರದಲ್ಲಿ ಟ್ಯಾಲಿ ಮಾಡಿಕೊಂಡು ಮುಂದಿನ ಕಲ್ಯಾಣ ಬಗ್ಗೆ ನಾವು ಮೂವ್ ಮಾಡಿದರೆ ನಮ್ಗೆ ಖಂಡಿತವಾಗಿ ಪ್ರತಿಫಲ ಸಿಗುತ್ತೆ, ತೊಂದರೆ ಇಲ್ಲ ಅಂತ ಹೇಳ್ಬೋದು. ಇನ್ನು ಮದುವೆಯ ನಂತರ ಏನು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಹುಡ್ತಾ ಇರುತ್ತೆ ಇಲ್ಲಿ. ಈಗ ಮಗಳಿಗಾಗಿರ್ಬೋದು ಅಥವಾ ಮಗನಿಗೆ ಮದುವೆ ಮಾಡಿದ ನಂತರ ಆ ಒಂದು ಸೊಸೆ ಅಥವಾ ಅಳಿಯ ಮನೆಗೆ ಬಂದಾಗ ಹೇಗೆ ಏನು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಹುಟ್ಕೊಳ್ಳುತ್ತೆ. ಇನ್ನು ಮದುವೆಯಾದ ಮಗಳು ಗಂಡನ ಮನೆಗೆ ಸೇರಿದಾಗ ಸಾಕಷ್ಟು ರೀತಿಯಾದಂತಹ ವ್ಯತ್ಯಾಸಗಳಿರುತ್ತೆ, ಹೊಸತನಗಳಿರುತ್ತೆ. ಎಲ್ಲೋ ಒಂದು ಕಡೆ ಈಗಿನ ಮದುವೆ ಆಗಿರ್ತಾಳೆ, ಸಾಕಷ್ಟು ಒಂದು ಮಾತುಗಳಲ್ಲಿ ವ್ಯತ್ಯಾಸ ಆಗಿರಬಹುದು. ಹೀಗೆ ಒಂದು ಸಮಸ್ಯೆಗಳು ಉಂಟಾದಾಗ ಹೇಗೆ, ಯಾವ ರೀತಿ ನಡ್ಕೊಳ್ಬಹುದು, ಅಥವಾ ಇದಕ್ಕೇನಾದರೂ ಸಮಸ್ಯೆಗಳಿಗೆ ಪರಿಹಾರ ಇದೆಯಾ, ಹೇಗೆ ಗುರುಜಿ? ಖಂಡಿತವಾಗಿ ಶಾಸ್ತ್ರೋತವಾಗಿ ನಾವು ಯಾವುದಾದ್ರೂ ಒಂದು ಹಸು ಆಗಿರ್ಬೋದು, ಒಂದು ಭೂಮಿ ಆಗಿರ್ಬೋದು, ಒಂದು ಮನೆ ಕಟ್ಟಬೇಕಾದ್ರೆ ಯಾವುದೂ ಆಗಲಿ ಭಾಳ ಸೂಕ್ಷ್ಮವಾಗಿ ಓಡಾಡ್ತಾ ಇರ್ತೀವಿ. ಒಳ್ಳೆಯದಾಗಿ ತೊಗೋಬೇಕಂದ್ರೆ ಸತೆ ಯೋಚನೆ ಮಾಡ್ತಾಯಿರ್ತೀವಿ, ಕೆಟ್ಟದ್ದು ತೊಗೋಬೇಕಂದ್ರೂ ಯೋಚನೆ ಮಾಡ್ತಾಯಿರ್ತೀವಿ. ಒಂದು ಹೆಣ್ಣು ಮಗಳು ಮನೆಗೆ ಬರಬೇಕಾದ್ರೆ ಆ ಎಮ್ಮಿಗೆ ಯಾಕೆ ನೋಡ್ಕೋಬೇಕು, ಯಾಗಿರಬೇಕು, ಯಾಗ ಸಂಸಾರ ಅಂತ ಹೇಳ್ತೀವಿ ನಾವು. ಸಂಸಾರದ ಅನ್ನೋದು ಒಂದು ಕಣ್ಣಿದ್ದ ಹಾಗೆ. ಆ ಪ್ರಕಾರದಲ್ಲಿ ನಾವು ಜಾತಕ ಫಲಿತಾಂಶ ನೋಡಿಕೊಂಡು ಆ ಮಗು ನಮ್ಮ ಗಂಡನ ಮನೆಗೆ ಬಂದಾಗ ಆ ಎಮ್ಮ ಮನೆಯಲ್ಲಿ ಒಂದು ಮಗಳ ಥರ, ಒಂದು ಸೊಸೆ ಥರ ಆ ಎಮ್ಮ ಇರ್ತಕ್ಕಂಥ ಒಂದು ವರ್ತಮಾನದಲ್ಲಿ ಅದು ಹೋಗುತ್ತೆ. ಎಷ್ಟೋ ಜನ ಹೇಳ್ತಿರ್ತಾರೆ, ಅಲ್ಲಿ ನನ್ನ ಮಗಳಿಗೆ ಹೋದಾಗ ತುಂಬ ಬಾಧೆ ಕೊಡ್ತಿರ್ತಾರೆ, ಅವಮಾನ ಆಗ್ತಾ ಇರುತ್ತೆ. ನಾವು ಯಾರಿಗೆ ಹೇಳೋದಿಲ್ಲ. ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ, ಬಾಮ ಇದ್ದಾರೆ ಎಷ್ಟು ಜನ ಇದ್ದಾರೆ, ಅವರು ಭಾವಂದರು ಎಷ್ಟು ಜನ ಇದ್ದಾರೆ, ಮತ್ತು ಈ ಥರದಲ್ಲಿ ಪ್ರಶ್ನೆ ಹುಡ್ತಾ ಇರುತ್ತೆ. ಅದಕ್ಕಂತ ಇದಕ್ಕಂತ ಸಂಬಂಧನೇ ಇಲ್ಲ. ಮದುವೆ ಆಯಿತಾ, ಗಂಡನ ಮನೆಗೆ ಹೋದ್ವಿ, ನಮ್ಮ ರೂಟ್ ಏನಿದೆ, ನಮ್ಮ ಕೆಲಸ ಏನಿದೆ, ನಮ್ಮ ವ್ಯವಹಾರ ಏನಿದೆ ಅಷ್ಟು ಮಾಡ್ಕೊಂಡು ಬರಬೇಕು. ಮದುವೆ ಆಗೋವರೆಗೆ ಜಾತಕ, ಕುಂಡಲಿ, ರಾಶಿ, ನಕ್ಷತ್ರ. ಮದುವೆ ಆದ ನಂತರ ಗಂಡನ ಮನೆಗೆ ಹೋದ್ಮೇಲೆ ಅದು ಮಕ್ಕಳು ಪ್ಲಾನ್ ಮಾಡ್ತಾರೆ. ಕೆಲವು ಜನ ನನಗೆ ಯಾವ ಮಗು ಹುಟ್ಟುತ್ತೆ, ಯಾವ ತಿಂಗಳ, ಯಾವ ವರ್ಷ, ಯಾವ ಸಮಯ, ಈ ಥರದಲ್ಲಿ ಮುಂದಲ್ಲಿ ಪ್ಲಾನ್ ಇರುತ್ತೆ. ಯಾಕಂದರೆ ಇವತ್ತು ಹೆಂಡತಿ ಕರ್ಕೊಂಬಂದು ಅನಿಸುತ್ತೆ, ಗಂಡನೂ ಹಾಗೆ. ಇವಾಗ ಮದುವೆ ಆಯ್ತಪ್ಪ, ನನ್ನ ಲೈಫ್ ಸೆಟ್ಲ್ ಆಗಬೇಕು, ನಾನು ಒಂದು ಒಳ್ಳೆ ಮನೆ ಕಟ್ಟಬೇಕು, ಜಾಬ್ ಮಾಡಬೇಕು, ವಿದೇಶ ಪ್ರವಾಸ ಮಾಡಬೇಕು, ನಾನು ಲಕ್ಷಾಂತರ ರೂಪಾಯಿ ದುಡ್ಡು ಸಂಪಾದನೆ ಮಾಡಿ ನನ್ನ ಹೆಂಡತಿಗೆ ವಸ್ತು ಒಡವೆ ಹಾಕಬೇಕು, ಆಭರಣವನ್ನು ಹಾಕಬೇಕು, ನನ್ನ ಸಂಸಾರವನ್ನು ಸಂತೋಷವಾಗಿರಬೇಕನ್ನೋದು ಪ್ರತಿಯೊಬ್ಬರ ಒಂದು ಭಾವನೆ ಇರ್ತಾ ಹೊರತಾಗಿ ಅಲ್ಲಿ ಹೋದಾಗ ನಾವು ತೊಗೋಬೇಕು, ನಾವು ಇಲ್ಲಿ ಹೋದಾಗ ನಾವು ತೊಗೋಬೇಕಂತಿಲ್ಲ. ಕೂಡಿ ಬಾಳಿದ್ರೇ ಸಂಸಾರ. ಆ ಕೂಡಿ ಬಾಳಿದ್ರೆ ಸಂಸಾರದ ಒಂದು ಕಣ್ಣುವಾಗಿ ಲೈಫು ಚೆನ್ನಾಗಿರುತ್ತೆ ಅನ್ನೋದು ಒಂದು ಮಾರ್ಗದರ್ಶನ.
ಹಲೋ, ಹಲೋ, ನಮಸ್ಕಾರಮ್ಮ. ನಿಮ್ಮ ಹೆಸರು? ನಮ್ಮ ಹೆಸರು ಗೌರಮ್ಮ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೊಸಪೇಟೆಯಿಂದ ಮಾಡ್ತಾ ಇದ್ದೀನಿ ಮೇಡಮ್. ಪ್ರಶ್ನೆ ಏನಿದೆ ಕೇಳಿಮ್ಮ, ಗುರುಜಿ ಇದ್ದಾರೆ. ಹಾ, ಹಲೋ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಗೌರಮ್ಮ ಚೆನ್ನಾಗಿದ್ದೀರಮ್ಮ? ಹಾ, ಚೆನ್ನಾಗಿದೆ ಗುರುಜಿ. ಏನಮ್ಮ ನಿಮ್ಮ ಜಿಲ್ಲೆ ಹೊಸಪೇಟೆಯದ್ದು ವಿಜಯನಗರ ಮಾಡಿದ್ದಾರೆ? ಹಾ, ವಿಜಯನಗರ ಮಾಡಿದೆ ಗುರುಜಿ. ಈಗ ವಿಜಯನಗರ ಜಿಲ್ಲೆ ಅಂತ ಮಾಡಿದ್ದಾರಮ್ಮ. ಹೌದೌದು ಗುರುಜಿ. ಹೇಳಮ್ಮ, ಏನು ಪ್ರಶ್ನೆ ಇತ್ತಮ್ಮ? ಮದುವೆ? ನಮ್ಮ ಮಗನಿಗೆ 35 ವರ್ಷ ಆಗಿದೆ ಸರ್. ಹಾಂ ಇನ್ನೂ ಮದ್ವೆ ಆಗಿಲ್ಲ. ಹಾ. So, ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗಿಲ್ಲ. ನಿಮ್ದು ನೋಡ್ತಾ ಇರ್ತೀನಿ ಅವಾಗ ಒಂದ್ ಸ್ವಲ್ಪ. ಓಕೆಮ್ಮ. ನಿಮ್ ಚಾನೆಲ್ ನೋಡ್ತಾ ಇರ್ತೀವಿ ಗುರುಗಳೇ. ಓಕೆಮ್ಮ. ಕಾರ್ಯಕ್ರಮ ನೋಡ್ತಾ ಇರ್ತೀರಿ. ಮಗಂದು ಮದುವೆ ಯಾವ ಸಮಯ, ಯಾವ ಟೈಮ್, ಯಾವ ವರ್ಷದಲ್ಲಿ ಆಗುತ್ತನ್ನೋದು ಒಂದು ಪ್ರಶ್ನೆ. ಹೌದೌದು ಗುರುಜಿ. ಓಕೆಮ್ಮ, ಖಂಡಿತಮ್ಮ. ಗೌರಮ್ಮ, ಮಗಂದು ಹೆಸರಮ್ಮ? ಏನ್ ಗುರುಜಿ? ಮಗನ ಹೆಸರು? ಮಗನ ಹೆಸರು ಮಂಜುನಾಥ್ ಅಂತ. ಮಂಜುನಾಥ. ಮಗ ನಕ್ಷತ್ರ ಸಿಂಹ ರಾಶಿ ನೋಡ್ಬೇಕು ಅವ್ರದ್ದು. ಏನ್ ಗುರುಜಿ? ಸಿಂಹ ರಾಶಿ ನೋಡ್ಬೇಕು ಮಗಂದು. ಹಾ, ಓಕೆ. ಏನ್ ಉದ್ಯೋಗ ಏನ್ ಮಾಡ್ತಾನೆ ಮಗ? ಉದ್ಯೋಗ ಸದ್ಯಕ್ಕೆ ಏನು ಮಾಡ್ತಾ ಇಲ್ಲ ಗುರುಜಿ. ಓದಿದಾನೆ, ಜಾಬ್ ಹುಡುಕ್ತಾ ಇದ್ದಾನೆ. ಓಕೆಮ್ಮ. ಜಾಬು ಮದುವೆ ಒಂದೇ ಟೈಮ್ ಆಗ್ಬೇಕನ್ನೋದು ಒಂದು ಪ್ರಶ್ನೆ. ಹೌದಾ ಗುರುಜಿ? ಹೌದಮ್ಮ. ಮದುವೆನೂ ಆಗುತ್ತೆ, ಜಾಬುನೂ ಆಗುತ್ತಮ್ಮ. ಗುರುಬಲ ತುಂಬಾ ಚೆನ್ನಾಗಿದೆ ಅವನಿಗೆ. ಏನು ಕೆಲಸ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತಾ. ತಾಯಿ ತಂದೆ ಆಶೀರ್ವಾದ ಇದೆ. ಅದ್ರ ಬಗ್ಗೆ ನೀವೇನು ಆಲೋಚನೆ ಮಾಡಬೇಡಿ. ಇವಾಗ ಅವನಿಗೆ ಗುರು ತುಂಬಾ ಚೆನ್ನಾಗಿದ್ದಾನೆ. ಸ್ವಲ್ಪ ಶನಿ ಕೆಟ್ಟವನು ಆಗಿದ್ದಾನೆ. ಅವರಿಗೆ ಸಾಧ್ಯವಾದಷ್ಟು ಪ್ರತಿ ಶಿವನ ಟೆಂಪಲ್ಗೆ, ಅಂದ್ರೆ ಈಶ್ವರ ದೇವಸ್ಥಾನಿಗೆ, ಈಶ್ವರ ಪಾರ್ವತಿ ಅಂತಾರಲ್ಲ, ಆ ದೇವಸ್ಥಾನಿಗೆ ಎಳ್ನೀರು ಅಭಿಷೇಕ ಮಾಡಿಸಂತೇಳಮ್ಮ. ಒಂದು 21 ಸೋಮವಾರ ಮಾಡಿಸಿ. ಖಂಡಿತವಾಗಿ ಅವ್ರಿಗೆ ಕಂಕಣ ಬಲದಲ್ಲಿ ಕೂಡಿ ಬರುತ್ತೆ. ಮತ್ತು ಅವ್ರಿಗೆ ಸಿಗತಕ್ಕಂಥ ಹುಡುಗಿ ರೂಪವತಿ, ಗುಣವತಿ, ವಿದ್ಯಾವಂತಿ, ಒಳ್ಳೆ ಫ್ಯಾಮಿಲಿ, ಒಳ್ಳೆ ಮನೆತನದಲ್ಲಿ ಮದುವೆ ಆಗುತ್ತೆ ಅವನಿಗೆ. ಏನ್ ತೊಂದರೆ ಇಲ್ಲಮ್ಮ. ಸ್ವಲ್ಪ ದೇವರಿಗೆ ಅಭಿಷೇಕ ಹೌದಮ್ಮ. ಶಿವನ ಈಶ್ವರ ದೇವಸ್ಥಾನ ಅಭಿಷೇಕ ಮಾಡಿಸಿದ್ರೆ ಖಂಡಿತವಾಗಿ ಪರಿಹಾರ ಆಗುತ್ತೆ. ಮತ್ತು ಅವ್ನ ಏನಾದ್ರೂ ಕೆಲವು ಸಮಸ್ಯೆ ಇದೆ ಅಂದ್ರೆ ಅವ್ನ ಜಾತಕ, ಅವ್ನ ಡೇಟ್ ಆಫ್ ಬರ್ತ್, ಅವ್ನ ಟೈಮ್ ನಮ್ಮ ವಾಟ್ಸಪ್ ಮೂಲಕ ಸತೆ ನಿಮ್ಮ TV ತೆರೆ ಮೇಲೆ ನಂಬರ್ ಬರ್ತದೆ, ಕಳಿಸಿ ನಾವು ಖಂಡಿತವಾಗಿ ನೋಡಿ ತಿಳಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೇನೆ ಅಮ್ಮ. ಓಕೆ, ಧನ್ಯವಾದ. ಇನ್ನು ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮದುವೆ ಆಗಿಲ್ಲ ಅನ್ನುವಂತಹ ಚಿಂತೆ ನಿಮಗೆ ಕಾಡ್ತಾ ಇದ್ದಲ್ಲಿ, ಅಂದ್ರೆ ಖಂಡಿತ ತಂದೆ ತಾಯಿಗೆ ಕಾಡ್ತಾ ಇರುತ್ತೆ. ಹಾಗಿದ್ದಲ್ಲಿ ಏನ್ ಮಾಡಬೇಕು ಅಂತ ಗುರುಜಿ ಕೂಡ ನಿಮಗೆ ಸಾಕಷ್ಟು ಪರಿಹಾರಗಳನ್ನ ತಿಳಿಸಿದ್ದಾರೆ. ಮಾಂಗಲ್ಯ ಧಾರಣೆ ಯಂತ್ರ ಅನ್ನೋದು ಬಹಳ ಉತ್ತಮವಾದದ್ದು. ಹೆಣ್ಣು ಮಕ್ಕಳಿಗೆ ಮದುವೆ ಲೇಟ್ ಆಗ್ತಾ ಇದ್ದಲ್ಲಿ, ತಡೆ ಆಗ್ತಾ ಇದ್ದಲ್ಲಿ, ಯಾವುದೇ ರೀತಿಯಾದಂತಹ ನಾಗದೋಷ ಇದ್ದಲ್ಲಿ, ಅಥವಾ ಆರೋಗ್ಯದ ಸಮಸ್ಯೆಗಳಿದ್ದಲ್ಲಿ, ಅಥವಾ ಮದುವೆಯ ನಂತರ ಜಾತಕದಲ್ಲಿ ಅಥವಾ ಮದುವೆಯ ಮುಂಚೆ ಜಾತಕದಲ್ಲಿ ಯಾವುದೇ ರೀತಿಯಾದಂತಹ ದೋಷಗಳಿದ್ದಲ್ಲಿ ಈ ಮಾಂಗಲ್ಯ ಧಾರಣೆ ಯಂತ್ರವನ್ನು ತಾವು ಕೂಡ ಪಡ್ಕೊಳ್ಬಹುದು. ನೀವು ಮಾಡಬೇಕಾಗಿರೋದಷ್ಟೇ TV ಸ್ಕ್ರೀನ್ ಮೇಲೆ ಹೋಗೋ ನಂಬರ್ಗೆ ಕರೆ ಮಾಡಿ, ನೇರವಾಗಿ ನೀವು ಕೂಡ ಗುರುಜಿಯವರ ಆಫೀಸ್ಗೆ ಹೋಗಿ ಭೇಟಿ ಮಾಡಿ ಖುದ್ದಾಗಿ ನಿಮ್ಮ ಜಾತಕವನ್ನು ತೋರಿಸಿ ಆ ಒಂದು ಮಾಂಗಲ್ಯ ಧಾರಣೆ ಯಂತ್ರವನ್ನು ಪಡ್ಕೊಳ್ಬೋದು, ಅಥವಾ ನಿಮ್ಮ ಡೋರ್ ಸ್ಟೆಪ್ಗೆ ಕೂಡ ಅದನ್ನು ತಲುಪಿಸಲಾಗುತ್ತೆ. ಇದು ಯಾವ ನಕ್ಷತ್ರಕ್ಕೆ ಯಾವ ರಾಶಿ ಸೇರ್ಪಡೆಯಾಗುತ್ತೆ, ಇನ್ನು ನಮ್ಮ ಮಗಳ ಜಾತಕ ಸರಿಯಾಗಿದೆಯಾ, ಜಾತಕದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇಲ್ವಾ ಅಂತ ತಿಳ್ಕೊಳ್ಳೋದಾದ್ರೂ ಹೇಗೆ? ಖಂಡಿತ ನೀವು ಕೂಡ ಗುರುಜಿ ಶಂಕರ್ ಪ್ರಸಾದ್ ಗುರುಜಿಯವರನ್ನ ನೇರ ಭೇಟಿ ಮಾಡ್ಬೋದು. ನೇರ ಭೇಟಿ ಮಾಡೋದಕ್ಕೆ ನೀವು ಮಾಡಬೇಕಾಗಿರೋದಷ್ಟೇ TV ಸ್ಕ್ರೀನ್ ಮೇಲೆ ಹೋಗೋ ನಂಬರ್ಗೆ ಕರೆ ಮಾಡಿ. ಹೆಚ್ಚಿನ ಮಾಹಿತಿಯನ್ನು ಟೆಲಿಕಾಲರ್ಸ್ ನಿಮಗೆ ನೀಡ್ತಾರೆ. ಖಂಡಿತ ನೀವು ಫೋನ್ನ ಮುಖಾಂತರ ಕೂಡ ಜಾತಕವನ್ನು ಕೇಳಬಹುದು, ಆದರೆ ಅದಕ್ಕೆ ಜನ್ಮ ಜಾತಕ ಬಹಳ ಮುಖ್ಯ ಆಗ್ತಾ ಹೋಗುತ್ತೆ. ಆ ಜಾತಕ ಇಲ್ಲದೆ ಹೋದಲ್ಲಿ ಜಾತಕವನ್ನು ಕೂಡ ಇಲ್ಲಿ ಪ್ರಿಪೇರ್ ಮಾಡಿಕೊಡ್ತಾರೆ ಅಂತ ಕೂಡ ತಿಳಿಸ್ತಾ ಇದ್ದೀವಿ. ಹಾಗಿದ್ದಲ್ಲಿ ಈಗ ನಾವು ಮದುವೆ ನಂತರದ ಬಗ್ಗೆ ಸಾಕಷ್ಟು ವಿಚಾರಣೆಗಳನ್ನ ಮಾತಾಡಿದ್ವಿ. ಇನ್ನು ಮದುವೆ ನಂತರ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಒಂದು ಕಿರಿಕಿರಿ ಸಮಸ್ಯೆಗಳು, ಅತ್ತೆ ಮಾವನ ಜೊತೆ ಆಗಿರಬಹುದು, ಗಂಡನ ಜೊತೆನೇ ಆಗಿರಬಹುದು, ಈ ರೀತಿ ಹುಟ್ಕೊಳ್ಳೋದು ಒಂದು ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು. ಯಾಕಂದರೆ ತಾಯಿ ಮನೇಲಿದ್ದಾಗ ಕೂಡ ತನ್ನ ಸ್ವಂತ ಅಣ್ಣ ತಮ್ಮಂದರ ಜೊತೆ ಜಗಳಗಳಾಗ್ತಾ ಇರಬಹುದು, ತಂಗಿಯ ಜೊತೆ ಜಗಳ ಆಗ್ತಾ ಇರಬಹುದು. ಅದೇ ರೀತಿ ಈ ರೀತಿ ಜಗಳಗಳು ಆದಾಗ ಎಲ್ಲೋ ಒಂದು ಕಡೆ ಜಾತಕದಲ್ಲಿ ಏನಾದರೂ ದೋಷಗಳಿದೆಯಾ ಅಂತ ತಿಳ್ಕೊಳ್ಳೋದಾದ್ರೂ ಹೇಗೆ, ಅಥವಾ ಇದರ ನಿವಾರಣೆ ಪರಿಹಾರ ಹೇಗೆ ಗುರುಜಿ? ಖಂಡಿತವಾಗಿ ಜಾತಕವನ್ನು ಪ್ರತಿಯೊಬ್ಬರನ್ನು ತೋರಿಸಿದಾಗ ಜಾತಕದಲ್ಲಿ ಕೆಲವಾರು ದೋಷಗಳಂತ ಪ್ರತಿಯೊಂದು ಜಾತಕದಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆ ಇರುತ್ತೆ. ಅದು ಸರಿ ಮಾಡ್ಕೋಬೇಕನ್ನೋದು ಒಂದು ಜಾತಕದಲ್ಲಿ ಒಂದು ದಾರಿ ಅಂತ ಇರುತ್ತೆ. ಇವತ್ತು ಜಾತಕದಲ್ಲಿ ರಾಹು ಇರ್ಬೋದು, ಶನಿ ಇರ್ಬೋದು, ಕುಜ ಇರ್ಬೋದು, ಮಂಗಳ ಇರ್ಬೋದು, ಗುರು ಇರ್ಬೋದು. ಮತ್ತು ನೋಡಬೇಕಂದ್ರೆ ಈ ಅಧಿಪತಿ ಒಳಗಡೆ ಯಾವ ಯಾವ ಗ್ರಹಗಳಲ್ಲಿ ಯಾವ ಥರ ಟೈಪ್ ಇದೆ ಅಂತ ತಿಳ್ಕೊಬೇಕು. ಕೆಲವು ಜನಗಳು ಸಾಲಾವಳಿ ನೋಡ್ತಾರೆ, ಜಾತಕ ನೋಡಲ್ಲ, ಕೂಡಿ ಬಂದಿದೆ ಮದುವೆ ಮಾಡಿಬಿಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಮತ್ತು ಗಂಡನ ಮನೆಗೆ ಹೋದ್ಮೇಲೆ ಅಲ್ಲಿ ತುಂಬ ಅನುಭವಿಸ್ತಾರೆ ಇರ್ತಾರೆ. ಜಾತಕದಲ್ಲಿ ಮಂಗಳ ಕುಜ ದೋಷ, ಕರೆಮಣಿ ದೋಷ, ಮಂಗಳ ಕುಜ ದೋಷ, ಕರೆಮಣಿ ದೋಷ, ಈ ದೋಷಕ್ಕೆ ಸಂಬಂಧಪಟ್ಟಿದಾದಾಗ ಅಲ್ಲಿ ಗಂಡ ಹೆಂಡತಿಯಲ್ಲಿ ಹೋದ್ಮೇಲೆ ಅದು ನೋಡಿ ಬೆಂಕಿ ಕಡ್ಡಿ ಚಿಕ್ಕದಿರುತ್ತೆ, ಬೆಂಕಿ ಹಚ್ಚಿದ ಮೇಲೆ ತುಂಬ ದೊಡ್ಡದಾಗುತ್ತೆ ಅಂತಾರೆ ನೋಡಿ. ಆ ಥರ ಚಿಕ್ಕ ಸಮಸ್ಯೆ ಇದೆ ಅಂತ ಯಾವತ್ತೂ ಬಿಡೋಕೆ ಹೋಗಬೇಡಿ. ಜಾತಕದಲ್ಲಿ
ಚಿಕ್ಕದು ಸಮಯ ಇದೆ ಅಂತ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಇದು ಆದಷ್ಟು ಬೇಗ ಇಲ್ಲಿ ಜಾತಕದಲ್ಲಿ ಯಾವ ದೋಷ ಇದೆ, ಯಾವ ಗ್ರಹ ಇದೆ, ಯಾವ ಗ್ರಹ ಟೈಪಲ್ಲಿ ಯಾವುದು ಪ್ರಾಬ್ಲಮ್ ಕೊಡ್ತಾ ಇದೆ ಅದನ್ನು ನಾವು ಕರೆಕ್ಟಾಗಿ ತಿಳ್ಕೊಬೇಕು. ಜಾತಕದಲ್ಲಿ ನಾವು ಕರೆಕ್ಟ್ ತಿಳ್ಕೊಂಡು ನಾವು ಪ್ಲಾನ್ ಮಾಡಿದರೆ ನಮ್ಮ ಜೀವನದಲ್ಲಿ ನಮಗೆ ಫಲ ಸಿಗುತ್ತೆ, ಸಂತೋಷವಾಗಿರುತ್ತೆ, ಸಮಾಧಾನ ಸಿಗುತ್ತೆ. ಏನು ಟೈಪ್ ಮಾಡಿದರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಯಾಕಂದರೆ ಇವತ್ತು ಜಾತಕ ಅನ್ನೋದು ಪ್ರತಿಯೊಬ್ಬರು ಜಾತಕವನ್ನು ನೋಡಬೇಕು, ಕುಂಡ್ಲಿವನ್ನು ನೋಡಬೇಕು. ಆ ಕುಂಡ್ಲಿ ನೋಡಿಕೊಂಡಾಗ ನಾವು ಗಂಡನ ಮನೆ ಆಗ್ಬೋದು, ಇಲ್ಲ ತವರು ಮನೆ ಬಿಟ್ಟು ಮತ್ತು ಮನೆಗೆ ಬರಬೇಕಾದ್ರೆ ನಮ್ಮ ಜಾತಕ ಶುದ್ಧವಾಗಿ ನೋಡಿಕೊಂಡು ಕೆಲವು ನಮ್ಮಲ್ಲಿರ್ತಕ್ಕಂಥ ಕೆಲವು ಲೋಪದೋಷ, ನಮ್ಮಲ್ಲಿರ್ತಕ್ಕಂಥ ಗ್ರಹಗತಿಗಳು ಅದಕ್ಕೆ ಒಂದು ಶಾಂತಿ ಅಂತ ಹೇಳ್ತಾರೆ. ಇವತ್ತು ಎಷ್ಟೋ ಪುಣ್ಯಕ್ಷೇತ್ರಗಳಿದ್ದಾವೆ, ಎಷ್ಟೋ ಒಂದು ದೇವಾಲಯಗಳಿದ್ದಾವೆ, ಎಷ್ಟೋ ಪಂಡಿತ ಗುರುಗಳಿದ್ದಾರೆ, ಎಷ್ಟೋ ಒಂದು ಮಾರ್ಗದರ್ಶನ ಇದೆ. ಯಾಕಂದ್ರೆ ನಾವು ಸ್ವಲ್ಪರಲ್ಲಿ ಅದು ಹೇಳ್ತಾರೆ ಗಾದೆ, ಹಾಸಿಗಿದ್ದಷ್ಟು ಕಾಲು ಚಾಚಬೇಕಂತ. ನಾವು ಅತಿವಾಗಿ ದೊಡ್ಡ ಪೂಜೆ ಮಾಡೋದಕ್ಕಿಂತ ಚಿಕ್ಕದವಾಗಿ ಹೇಳಿದ ಪ್ರಕಾರ ನಾವು ಚೊಕ್ಕವಾಗಿ ಮಾಡ್ಕೊಂಬಂದ್ರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗುತ್ತೆ, ಲೈಫು ಸರಿ ಇರುತ್ತೆ, ಜೀವನ ಕರೆಕ್ಟ್ ಆಗುತ್ತೆ. ನೀವು ಸರಿ ಹೋದರೆ ಇನ್ನು ನೀವು 4 ಜನಕ್ಕೆ ಹೇಳೋಂಥ ಒಂದು ಮಾರ್ಗದರ್ಶನ ಇರುತ್ತೆ. ಅದಕ್ಕೆ ಪರಿಹಾರ ಖಂಡಿತವಾಗಿದೆ. ಜಾತಕ ಕರೆಕ್ಟ್ ತಿಳ್ಕೊಂಡು ಅದಕ್ಕೆ ಪರಿಹಾರ ತೊಗೊಳ್ಳೋಕೆ ಒಂದು ಅವಕಾಶ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಏನೋ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕ ಸಾಕಷ್ಟು ಮಾಹಿತಿನ ನೀವು ಕೂಡ ಪಡ್ಕೊಂಡಿದ್ದೀರಲ್ಲ. ಮತ್ತಷ್ಟು ಏನಾದರೂ ಪ್ರಶ್ನೆ ಇದ್ದಲ್ಲಿ ನೀವು ಕೂಡ ಗುರುಜಿಯವರನ್ನ ನೇರ ಸಂಪರ್ಕ ಮಾಡಬಹುದು ಅಂತ ತಿಳಿಸ್ತಾ ಕಾರ್ಯಕ್ರಮ ಮುಗಿಸುವಂಥ ಸಮಯ ಆಗಿದೆ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ಏನು ವೀಕ್ಷಕರೇ, ಮತ್ತಷ್ಟು ಮಾಹಿತಿನ ಮುಂದಿನ ಸಂಚಿಕೆ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದ.